ಸೀತಾ, ಭಾವನ ಹತ್ರ ಹೇಳ್ ಕಳ್ಸಿದ್ರು ನಿನ್ನ ಭಾವಿ ಗಂಡ ಇನ್ನು ಬರ್ಲಿಲ್ವಲ್ಲೇ? ಎಲ್ಲ ದೇವಸ್ಥಾನದ ಹತ್ರ ಪುಸ್ತಕ ಹಿಡ್ಕೊಂಡು ಜಪ ಮಾಡ್ತಾ ಕೂತಿರ್ಬೇಕು. ಹೋಗಿ ದನ ಹೇಳ್ಕೊಂಡ್ ಬರೋ ಹಂಗ್ ದಲ್ದರ ಅಂತ ಹೇಳ್ಕೊಂಡ್ ಬಾ, ಹೋಗು. ಈಗ್ಲೇ ಹೇಳ್ಕೊಂಡ್ ಬರ್ತೀನತ್ತೆ. ವಿಶಾಲವಾದ ಕಣ್ಣುಗಳು, ಶರತ್ಕಾಲದ ಚಂದ್ರನಂತಹ ಕಾಂತಿಯುಕ್ತವಾದ ಮುಖ, ತಗ್ಗಿರುವ ಭುಜಗಳು, ಉನ್ನತವೂ ಹಾಗೂ ಪುಷ್ಟವಾದ ಸ್ತನಗಳಿಂದ ಸಂಕ್ಷಿಪ್ತವಾಗಿರುವ ಎದೆ, ಬಡನಡು, ಬಲಿಷ್ಠವಾದ ನಿತಂಬ ಮತ್ತು ಜಗನಗಳು, ಕುಟಿಲ ಬೆರಳುಗಳುಳ್ಳ ಪಾದಗಳು. ಹೀಗಿರುವ ಮಾಲವಿಕೆ ಶರೀರವು ನಾಟ್ಯಾಚಾರ್ಯನ ಮನೋಭಿಪ್ರಾಯಕ್ಕನುಗುಣವಾಗೇ ಮೂಡಿದೆ. ಕರೆಮನೆ ಕೃಷ್ಣಯ್ಯ ಹೆಗಡೆ. ಅಯ್ಯಯ್ಯೋ, ಸೋತೋದೆ. ನನ್ ಕೈ ಮುಟ್ ನೋಡಿದ್ರು ನನ್ ಹೆಣ್ಣು ಅಂತ ಗೊತ್ತಾಗ್ಲಿಲ್ವಾ ನಿನ್ಗೆ? ನಿನ್ ಕೈ ಮುಟ್ಟೋದಲ್ಲ, ಇಡೀ ನಿನ್ ಮೈ ಮುಟ್ಟಿದ್ರು ನಿನ್ನ ಹೆಣ್ಣು ಅಂತ ಯಾರು ಹೇಳೋದಿಲ್ಲ, ನೀನ್ ಗಂಡೆ. ಓಹೋ, ಹಾಗಾದ್ರೆ ಇಡೀ ದೇಶದಲ್ಲಿ ಎಲ್ಲೂ ನಡೀದಿರೋ ಮದ್ವೆ ನಡೆಯುತ್ತೆ. ಗಂಡು ತಾಳಿ ಕಟ್ಟೋದು. ಯಾಕೆ? ನಾನ್ ನಿನ್ ಮದ್ವೆ ಆಗಕ್ಕೆ ನನ್ಗೆ ಬೇರೆ ಯಾವ ಹೆಣ್ಣು ಗತಿ ಇಲ್ಲ ಅಂತ ಅನ್ಕೊಂಡಿದ್ಯಾ? ಲೊಟ್ಟೆ ಮಾಮ, ನೀನ್ ಅದ್ ಹ್ಯಾಕ್ ಬೇರೆ ಹುಡುಗಿನ ಮದ್ವೆ ಆಗ್ತೀಯೋ ನಾನು ನೋಡ್ತೀನಿ. ನಮ್ಮಪ್ಪ ನನ್ನ ಹುಟ್ಸಿದ್ದೆ ನಿನಗೋಸ್ಕರ. ಹೆಣ್ಮಗು ಹುಟ್ಟಿದ್ರೆ ನಿನಗೆ ತಂದ್ಕೋತೀನಿ ಅಂತ ನಿಮ್ಮಮ್ಮ ಮಾತ್ ಕೊಟ್ಟಿದ್ದಕ್ಕೆ ನನಗೆ ಸೀತೆ ಅಂತ ಹೆಸರಿಟ್ಟಿರೋದು. ನಮ್ಮ ಅಮ್ಮ ಅವಳ ಮಾತನ್ನ ಉಳ್ಸ್ಕೋಬೇಕು ಅಂದ್ರೆ ಅವಳು ಇನ್ನೊಂದ್ ಮಗನ್ ಹೇರ್ಬೇಕಷ್ಟೇ. ನಾನ್ ಮದ್ವೆ ಆಗೋ ಹುಡುಗಿ ಹೇಗಿರ್ಬೇಕು ಗೊತ್ತಾ? ಕಾಳಿದಾಸನ ಶಾಕುಂತಲೆ ತರ ಇರ್ಬೇಕು. ನಾನು ಅವ್ರ ತರನೇ ಆಗ್ತೀನಿ. ಈಗ ಬಾ, ಅತ್ತೆ ಊಟ ಕರೀತಿದ್ದಾರೆ. ಆಮೇಲೆ ಬರ್ತೀನಿ, ಹೋಗು. ಜೊತೆಗ್ ಬರ್ದೆ ಹೋದ್ರೆ ದನ ಹೇಳ್ಕೊಂಡ್ ಬಂದ ಹಾಗೆ ದರ್ದರ ಹೇಳ್ಕೊಂಡ್ ಬಾ ಅಂತ ಅತ್ತೆ ಹೇಳಿದ್ದಾರೆ. ಆಮೇಲೆ ಬರ್ತೀನಿ, ಹೋಗೆ. ಸುಮ್ಮನೆ ನನ್ ತಲೆ ತಿನ್ಬೇಡ. ಬರಲ್ಲ. ಬಿಡೆ ಅತ್ತೆ, ತಗೊಳ್ಳಿ ನಿಮ್ ಮಗನ್ನ. ದನ ಹೇಳ್ಕೊಂಡ್ ಬಂದ ಹಾಗೆ ಹೇಳ್ಕೊಂಡ್ ಬಂದಿದ್ದೀನಿ. ಬಿಡೆ ಬಿಡೆ ತಗೊಳ್ಳಿ ನಿಮ್ ಮಗನ್ನ. ಇವನ್ ಬಗ್ಸೋಕ್ ನೀನೇ ಸರಿ ಕಣಮ್ಮ. ಎಲ್ಲೋ ಅದು ಊಟ ಸಮಯ ಸರಿಯಾಗಿ ಪುಸ್ತಕ ಹಿಡ್ಕೊಂಡ್ ಕೂತಿದ್ದು ಹಬ್ಬ ಅಂತಿಲ್ಲ, ಹರಿದಿನ ಅಂತಿಲ್ಲ. ಹೋಗ್ ಕೈಗ ತೊಳ್ಕೊ, ಊಟ ಹಾಕ್ತೀನಿ. ಬಾ ಅಮ್ಮ. ಯಾಕಮ್ಮ ನನ್ಗೆ ಎರಡೆಲ್ಲ ಒಟ್ಟಿಗೆ ಹಾಕಿರೋದು? ಮಧ್ಯಾಹ್ನದ ರಾತ್ರಿದ ಊಟ ಒಟ್ಟಿಗೆ ಹಾಕಕ್ಕ? ಒಟ್ಟಿಗೆ ಹಾಕಿದ್ರು ತಿನ್ಬಿಡೋ ಭೂಪಾನೇ ನೀನು. ಒಂದ್ ಇತಿ ಗೊತ್ತಿಲ್ಲ, ಒಂದ್ ಮಿತಿ ಗೊತ್ತಿಲ್ಲ. ನಿನ್ ಹೊಟ್ಟೆ ಅಳತೆ ನೋಡಿ ನಾನೇ ಬಡಿಸ್ಬೇಕು. ಮಜ್ಜಿಗೆಯನ್ನ ಹಾಕೋ ಸ್ವಲ್ಪ ತಡ ಆದ್ರೆ ಆ ಪಕ್ಷ ತಗೊಂಡು ಎದ್ದೇ ಬಿಡ್ತೀಯಾ? ಇನ್ನೊಂದೆಲೆ ಸೀತಾಗೆ ಇವತ್ ಭೀಮ್ ಅಮಾವಾಸ್ಯೆ ಅಲ್ವಾ? ಮುಂದೆ ಗಂಡ ಹೆಂಡತಿ ಆಗೋರ್ನ ಇವತ್ತೇ ನೋಡೋ ಆಸೆ ಆಯ್ತು, ಅದಕ್ಕೆ ಒಟ್ಟಿಗೆ ಹಾಕ್ದೆ. ಆ ನಿನ್ನ ಆಸೆಗೆ ಇವತ್ತೇ ಎಳ್ಳು ನೀರು ಬಿಟ್ಬಿಡು. ಅವಳ ಜೊತೆ ಮದ್ವೆ ಈ ಜನ್ಮದಾಗ ಸಾಧ್ಯ ಇಲ್ಲ. ಅವಳು ಪೂರ್ವ ಆದ್ರೆ ನಾನು ಪಶ್ಚಿಮ, ಅವಳು ದಕ್ಷಿಣ ಆದ್ರೆ ನಾನು ಉತ್ತರ. ನೀನ್ ಉತ್ತರ ಅಲ್ಲ, ಉತ್ತರ ಕುಮಾರ. ನಿನ್ ಪೌರುಷ ಏನಿದ್ರು ಅಮ್ಮ ಮತ್ತೆ ಬಡಪಾಯಿ ಹುಡುಗಿ ಮುಂದೆ. ಉತ್ತರನ ಪೌರುಷ ಒಲೆ ಮುಂದೆ, ನಿನ್ನ ಪೌರುಷ ಎಲೆ ಮುಂದೆ. 3 ಕಾಸಿನ ಪ್ರಯೋಜನ ಇಲ್ಲ. ಸೋಂಬೇರಿ ತರ ಯಾವಾಗ್ಲೂ ಹಾಳು ಪುಸ್ತಕ ಹಿಡ್ಕೊಂಡ್ ಕಾಲ ಕಳಿತೀಯ. ಗದ್ದೆ ಮಾಡೋ ಅಂದ್ರೆ ಗುದ್ಲಿಕ್ಕೆ ಬರ್ತೀಯ, ಅಂಗಡಿ ಬಂಗಿ ಹಾಕೋ ಅಂದ್ರೆ ಬಂದಿ ಮಿನಿ ತರ ಮುಖ ಮಾಡ್ತೀಯ. ಏನಿನ್ ಮುಖಕ್ಕೆ ಈ ರೀತಿ ಹುಡುಗಿ ಸಾಕಾಗಲ್ವಾ? ಹಬ್ಬದ ನನ್ ಕೈ ಬೈಸ್ಕೋಬೇಡ, ಸುಮನ್ ತಿನ್ ಹೋಗು. ಬಾ ಮಗಳೇ, ನಾನು ನೀನು ಆಮೇಲೆ ಒಟ್ಟಿಗೆ ಊಟ ಮಾಡೋಣ. ನಿನಗೇನ್ ಮಗಳೇ, ಒಳ್ಳೆ ರತಿ ತರ ಇದೀಯಾ? ನಿನ್ನ ಯಾರು ರಾಜ್ಕುಮಾರ್ನೇ ಬರ್ಸ್ಕೊಂಡ್ ಹೋಗ್ತಾನೆ, ಕೈ ತೊಳ್ಕೊಂಡ್ ಮುಟ್ಬೇಕು ನಿನ್ನ. ಕೆಲವ್ರು ಕೋತಿ ತರ ಇದ್ರು, ರತಿ ಅಂತ ಹುಡುಗಿಯರೇ ಬೇಕವ್ರಿಗೆ. ಓ ಕರ್ಮ ಕರ್ಮ, ಏನ್ ಕೇಳ್ ಬಂತೋ ನಿಂಗೆ? ಬಾಳೆ ಎಲೆ ತಿನ್ನೋಕೆ ಆ ಹಾಳು ಪುಸ್ತಕ ಕೂಡ ಇಲ್ಲಿ ಹರಿದು ಒಲೆ ಬೆಂಕಿ ಹಾಕಿ ತಣ್ಣಗ್ ಸ್ನಾನ ಮಾಡ್ತೀನಿ. ಪುಸ್ತಕ ಓದೋ ಹುಚ್ಚಲ್ಲಿ ಏನ್ ತಿಂತಾ ಇದೀನಿ ಅನ್ನೋ ಜ್ಞಾನನೂ ಇಲ್ಲ ನಿಂಗೆ. ಅತ್ತೆ, ರಾಮು ವಿಳ್ಳೆದೆಲೆ ಮಾತ್ರ ತಿಂತಾನೆ ಅಂತಿದ್ದೆ, ಬಾಳೆ ಎಲೆನೂ ತಿಂತಾನೆ. ಪುಸ್ತಕ ಒಂದ್ ಕೈಲಿದ್ರೆ ಬಾಳೆ ಎಲೆ ಅಲ್ಲ, ಹುಲ್ಲು ಹಾಕಿದ್ರು ತಿಂತಾನೆ.
ಯಾವತ್ತು ಎಲೆ ಎತ್ತದಿದ್ದವನು ಇವತ್ತೇ ನೀನ್ ಎಲೆ ಎತ್ತೋದು? ನನ್ ಎಂಜ್ಲೆನ ಇಲ್ಲೇ ಬಿಟ್ರೆ ರಾಮಾಚಾರಿ ಚಿತ್ರದಲ್ಲಿ ಹೀರೋಯಿನ್ ತನ್ನ ಗಂಡನ ಎಂಜ್ಲೆಲೆ ನೆಕ್ಲಿಲ್ವಾ, ಅದೇ ರೀತಿ ಸೀತಾ ನನ್ನ ಎಂಜ್ಲೆಲ್ಲಿ ಊಟ ಮಾಡಿ ನಿನ್ನ ಎಂಜ್ಲೆಲ್ಲಿ ಊಟ ಮಾಡಿದೀನಿ, ನೀನೇ ನನ್ ಗಂಡ ಅಂದ್ಬಿಡ್ತಾಳೆ. ನಿನ್ನ ಎಂಜಿಲೆಯಲ್ಲಿ ತಿನ್ನೋಕ್ ಅವಳಿಗೆ ಗ್ರಹಚಾರ ಬಿದ್ದಿಲ್ಲ. ನೀನೇನ್ ಅನ್ಕೋಬೇಡ ಸೀತಾ, ಎಂದಿದ್ರು ನೀನೇ ನನ್ ಸೊಸೆ. ಬಾ ನಾವಿಬ್ರು ಊಟ ಮಾಡೋಣ. ಆಹಾ, ಅಲ್ಲಿ ನೋಡಿ ಅತ್ತೆ, ಆಗ್ಲೇ ನಿಮ್ ಮಗ ಪುಸ್ತಕ ಹಿಡ್ಕೊಂಡು ಪೀಠಾರೋಹಣ ಮಾಡಾಯ್ತು. ಹೀಗಾದ್ರೆ ನಮ್ಮಿಬ್ರಿಗೂ ಮದ್ವೆ ಅದ್ ಯಾವಾಗ ಮಾಡ್ತೀರೋ ನೀವು? ಓದಿ ಓದಿ ಅವನ್ ತಲೆ ಕೆಟ್ಟಿರೋದು ನಿಜ ಹೆಣ್ಣೆ. ಯಾವ್ದಕ್ಕೂ ಮೊದ್ಲು ನೀನ್ ದೊಡ್ಡೋಳಾಗು, ಆಮೇಲೆ ನಾನೇ ಮುಂದಿಂತು ನಿಮ್ಮಿಬ್ಬರು ಮದುವೆ ಮಾಡಿಸ್ತೀನಿ. ನಾ ದೊಡ್ಡೋಳಾಗಿದ್ದೀನಲ್ಲ. ದೊಡ್ಡೋಳಾಗೋದೊಂದು ಈ ರೀತಿ ಅಲ್ವೇ? ಮತ್ಯಾವ ರೀತಿ ಅತ್ತೆ? ಮುಂದಕ್ಕೆ ನಿನ್ಗೆ ಗೊತ್ತಾಗುತ್ತೆ ನೋಡು. ಮೊದ್ಲು ಅವನ ಹತ್ರ ಹೋಗಿ ಅವ್ನ್ ಪುಸ್ತಕ ರುಚಿ ಬಿಡ್ಸು. ಅವನ್ ನಿನ್ ಮದುವೆ ಆಗ್ತೀನಿ ತನ್ನೋವರೆಗೂ ಬೆನ್ ಹತ್ತಿದ್ ಬೇತಾಡ್ದಾಗ ಅವ್ನ್ ಬೆನ್ ಬಿಡ್ಬೇಡ. ಹೋಗು. ಬಿಡ್ತೀನಾ? ಏ ಹುಡ್ಗ, ನನ್ನ ಮದ್ವೆ ಆಗು, ಇಲ್ದೇ ಇದ್ರೆ ಬೆನ್ ಹತ್ತಿದ್ ಬೇತಾಳ ತರ ನಿನ್ನ ಬೆನ್ ಹತ್ತು ಅಂತ ಅತ್ತೆ ಹೇಳಿದ್ದಾರೆ. ನೀನ್ ಬೇತಾಳನೆ, ಆದ್ರೆ ನನ್ ಬೆನ್ ಮಾತ್ರ ಹತ್ಬೇಡ. ಬೇರೆ ಯಾರ್ದಾದ್ರೂ ಬೆನ್ ಇದೆಯಾ ನೋಡು. ಏಯ್, ನನ್ ಯಾಕೋ ಮದ್ವೆ ಆಗೋದಿಲ್ಲ? ನಾನು ವಯಸ್ಸಿಗೆ ಬಂದಿದ್ದೀನಿ ಕಣ. ನೀನ್ ವಯಸ್ಸಿಗೆ ಬಂದಿದ್ಯಾ? ಆಹಾ, ಎಲ್ಲಿ ನಿನ್ ಮುಖನ ನೆಟ್ಟಿಗೆ ಇಟ್ಕೊಂಡು ಹಾಗೆ ಕಣ್ಣನ್ ಕೆಳಗ್ ಮಾಡಿ ನಿನ್ ಮುಂದಿರೋ ನೆಲ ನೋಡಿ, ನೆಲ ಕಾಣಿಸುತ್ತಾ ಇಲ್ವೋ ಹೇಳು? ನೆಲ ಕಾಣಿಸುತ್ತೆ. ಆಹಾ, ಹಾಗಾದ್ರೆ ನಿಂಗೆ ಗೊತ್ತಾಗಿರ್ಬೇಕು ನಿನಗೇನ್ ಆಕಾರ ಇದೆ ಅಂತ. ಕವಿಗಳು ಏನ್ ಹೇಳಿದಾರೆ ಗೊತ್ತಾ? ವಯಸ್ಸಿಗೆ ಬಂದ್ ಹುಡುಗಿ ಮುಖ ನೆಟ್ಟಿಗೆ ಇಟ್ಕೊಂಡು ಹಾಗೆ ಕೆಳಗ್ ನೋಡಿದ್ರೆ ನೆಲ ಕಾಣಿಸಲ್ಲ, ಅವಳ ಎದೆ ಕಾಣಿಸುತ್ತೆ ಅಂತ. ಹಾಗಾದ್ರೆ ಇನ್ನು ದೊಡ್ಡೋಳಾದ್ಮೇಲೆ ಮದ್ವೆ ಆಗ್ತೀಯಾ? ಇನ್ನೂ ದೊಡ್ಡವಳಾಗಿ ಒಳ್ಳೆ ಅಡಕೆ ಮರ ತರ ಬೆಳೆದು ತುದಿಯ 4 ಕಾಯಿ ನೇತಾಡ್ಸಿದ್ರೆ ಏನ್ ಪ್ರಯೋಜನ ಇಲ್ಲ. ನನಗೆ ಮಾವಿನ ಮರ ತರ ಉಬ್ಬು ತಗ್ಗಿರೋದ್ ಬೇಕು. ಹಾಗಾದ್ರೆ ನನ್ ಮದ್ವೆ ಮಾಡ್ಕೊಳಲ್ವಾ? ಇಲ್ಲ. ಖಂಡಿತ ಮದ್ವೆ ಮಾಡ್ಕೊಳಲ್ವಾ? ಇಲ್ಲ ಇಲ್ಲ ಇಲ್ಲ, ನಮ್ಮಮ್ಮ ನಾನು ನಿನ್ ಮದುವೆ ಮಾಡ್ಕೊಳಲ್ಲ. ನಾನ್ ನನ್ ಶಾಕುಂತಲೆನ ಬೆಂಗಳೂರಿಗೆ ಹೋಗಿ ಹುಡುಕ್ತೀನಿ. ಇರು, ನಮ್ಮ ಅಜ್ಜಿಗೆ ಹೇಳಿ ನಿಂಗ್ ಮಾಡಿಸ್ತೀನಿ. ಏನ್ ಬೇಕಾದ್ರೂ ಮಾಡ್ಕೊ ಹೋಗು. ಅಜ್ಜಿ ಅಂತೆ, ಅಜ್ಜಿ ಬಾಳೆಕಾಯಿ ಬಜ್ಜಿ. ಬಜ್ಜಿ ಬಜ್ಜಿ ಅಜ್ಜಿ ಅಜ್ಜಿ, ಬಜ್ಜಿ ಬಜ್ಜಿ ಅಜ್ಜಿ ಅಜ್ಜಿ, ಅಜ್ಜಿ ಬಜ್ಜಿ ಬಜ್ಜಿ ಅಜ್ಜಿ. ಸೀತಾ ದೊಡ್ಡೋಳಾಗೋದಿಕ್ಕೆ ಇನ್ನು ಎಷ್ಟು ದಿವಸ ಔಷಧಿ ತಗೋಬೇಕಂತೆ? ಡಾಕ್ಟರ್ ಹೇಳಿದ್ರು, ಈ ಕೊಟ್ಟಿರೋ ವರ್ಷ ಸಾಕು, ದೇಹದಲ್ಲಿ ಏನು ತೊಂದ್ರೆ ಇಲ್ದೇ ಇದ್ರೆ ಇನ್ನೊಂದು ವಾರದೊಳ ದೊಡ್ಡಾಳಾಗ್ಬಹುದು ಅಂದ್ರು. ದೇಹದಲ್ಲಿ ಏನು ಇಲ್ಲ ಅಂದ್ರ? ದೇಹದಲ್ಲಿ ಏನು ತೊಂದ್ರೆ ಇಲ್ದೇ ಇದ್ರೆ ಇನ್ನೊಂದು ವಾರದೊಳ ದೊಡ್ಡಾಳಾಗ್ಬಹುದು ಅಂದ್ರು. ಇವಳು ದೊಡ್ಡಾಳಾಗ್ಬಹುದು, ಆದ್ರೆ ರಾಮು ಇವಳನ್ನ ಯಾವ ಮದುವೆ ಆಗ್ತೀನಿ ಅಂತಾನೋ ಆ ದೇವ್ರೇ ಬಲ್ಲ. ಅವಂದು ಒಂದೇ ರಾಗ, ಇವಳು ಮದುವೆ ಆಗಲ್ಲ ಅಂತ. ನೀವ್ಯಾಕ ರಾಮುಗೆ ಸೀತಾನ್ ಕೊಡ್ಬೇಕು ಅಂತ ಇಷ್ಟು ಒದ್ದಾಡ್ತಿರೋ? ನಾ ಬೇರೆ ಕಾಣೆ. ಏನ್ ಬೇರೆ ಒಳ್ಳೆ ಹುಡುಗರು ಸಿಗೋದೇ ಇಲ್ವಾ? ನಂಗಂತೂ ನಮ್ ಸೀತನ್ನ ರಾಮು ಕೊಡಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಅವನೊಬ್ಬ ಹುಚ್ಚ. ಏನಾಯ್ತಮ್ಮ? ಬಾಬಾ, ಏನಾಯ್ತು? ಅಜ್ಜಿ, ರಾಮ ಹೆಂಡತಿ ಆಗೋಳು ಕಾಳಿದಾಸನ್ ಶಾಕುಂತಲ ತರನೇ ಇರ್ಬೇಕಂತೆ. ಏನು? ಅವನ್ ಹೆಂಡತಿ ಆಗೋಳ್ಗೆ ಕೋಳಿ ರೀತಿ ತಲೆ ಇರ್ಬೇಕಂತ? ಕೋಳಿ ಅಲ್ಲ ಅಜ್ಜಿ, ಕಾಳಿ. ಕಾಳಿದಾಸನ್ ತಲೆ ಅಲ್ಲ, ಶಾಕುಂತಲ ತರನೇ ಇರ್ಬೇಕಂತೆ. ಓಹೋ, ಬ್ರಹ್ಮನ್ಗಿದ್ದಂಗೆ 4 ತಲೆ ಇರ್ಬೇಕಂತ? 4 ತಲೆ ಅಲ್ಲ ಅಜ್ಜಿ, ಶಾಕುಂತಲೆ. ನಾನು ಶಾಕುಂತಲ ತರ ಇಲ್ವಂತೆ. ನಿನ್ ತಲೆ ಚೆನ್ನಾಗಿಲ್ವಂತ? ಅಯ್ಯೋ, ಎಷ್ಟು ಕೊಬ್ಬವನ್ಗೆ ನಿನ್ನೆ ಹೀಯಾಳಿಸ್ತಾನ? ಅವನ್ ತಲೆ ಒಳ್ಳೆ ತೆಂಗಿನಕಾಯಿ ಕರಟ ಇದ್ದಂಗಿದೆ. ಇರ್ಲಿ, ನಾಳೆ ನಾವಿಬ್ರು ಹೋಗಿ ಅವನ್ ತೆಂಗಿನಕಾಯಿ ತಲೆನ ಒಡೆದು ಒಣ ಕೊಬ್ಬರಿ ಮಾಡೋಣ. ಏ ಸೀತಾ, ನಿಮ್ಮಿಬ್ರು ಹುಚ್ಚಾಟ ಸಾಕು. ಮೊದ್ಲು ನೀನ್ ಒಳಗ್ ನಡಿ. ಆ ಹುಚ್ಚಿನ ಬಿಟ್ರೆ ಬೇರೆ ಗತಿ ಇಲ್ದವರಾಗ ಆಡ್ತಾಳೆ. ಮೊದ್ಲು ನೀನ್ ದೊಡ್ಡವಳಾಗು, ಆಮೇಲೆ ನಾನೇ ಒಂದ್ ಒಳ್ಳೆ ಗಂಡು ನೋಡಿ ನಿನ್ ಮದುವೆ ಮಾಡ್ತೀನಿ. ಬೇಡ ಅಯ್ಯೋ, ಅಳ್ಬೇಡ ಕಂದ, ಅಳ್ಬೇಡ ಅಳ್ಬೇಡ. ಅಕ್ಕ 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 ಅಕ್ಕ, ನಮ್ ಸೀತಾ ಈಗ ಅರ್ಧ ಗಂಟೆ ಮುಂಚೆ ದೊಡ್ಡಳಾಗ್ಬಿಟ್ಲು. ಕೊನೆಗೂ ದೇವ್ರು ಕಂಡ್ಬಿಟ್ಟ. ಒಂದ್ ಸಮಸ್ಯೆ ಬಗೆಹರಿತು. ನಂಗೊಂದ್ ಸಮಸ್ಯೆ ಶುರುವಾಯ್ತು. ಅಕ್ಕ, ಕೆಸರಿಗದ್ದೆ ರೆಡಿ ಆಯ್ತು, ಕಂಬಳಕ್ಕೆ ಎತ್ತನ್ ತಯಾರು ಮಾಡ ನಿನ್ ಜವಾಬ್ದಾರಿ. ಯಾಕೇನ್ ಜನ ರಾಮು, ದೊಡ್ಡವಳಾದ್ಲಂತೂ ನಿನ್ ಭಾವಿ ಹೆಂಡ್ತಿ? ಸರಿ, ನಾನ್ ಬಾವಿಗೆ ಹಾರ್ತೀನಿ. ಏಯ್, ಯಾಕೋ ಅಪ್ಶಕ್ನ ನೋಡ್ತಿದೀಯಾ? ಮತ್ತಿನ್ನೇನು ಶುಭ ಶಕುನನಾ? ಇನ್ 3 ಹೊತ್ತು ಸೀತನ್ ಮದುವೆ ಮಾಡ್ಕೋ, ಸೀತನ್ ಮದುವೆ ಮಾಡ್ಕೋ, ನನ್ ತಲೆ ತಿಂತಿರ್ತೀರ. ಓ, ಸಿನಿಮಾವನ್ ಕಾದ. ನಾನು ಬೆಂಗಳೂರಲ್ಲಿ ಕೆಲಸ ಸಿಕ್ಕಿದೆ ಅಂತೆ, ಮುಂದಿನ ವಾರನ ಬರ್ಲಿಕ್ಕೆ ಹೇಳಿದಾನೆ. ಈಗ ಆಗ್ಬಿಟ್ರೆ ನಮ್ ಸೀತನ್ ಮದುವೆ ಕತ್ತೇನಕ್ಕ? ನಾನೆಲ್ಲ ಮಾತಾಡ್ತೀನಿ, ನೀನ್ ಆ ಕೆಲಸ ನೋಡೋಗ್ ಹೋಗು. ನೋಡ್ದೇನೋ, ನಮ್ ಸೀತಾ ದೊಡ್ಡೋಳಾಗಿದೆ ಅಂತ ಒಳ್ಳೆ ಶಕುನ ಅಂತ ನಿನ್ ಕೆಲ್ಸನೇ ಸಿಕ್ಬಿಡ್ತು. ಹೌದೌದು, ನಿಧಿ ಸಿಕ್ತಾಗ ಗೂಬೆ ಕೂಗಿದ್ರು ಒಳ್ಳೆ ಶಕುನ ಅಂದಂಗಾಯ್ತು.
ಯಾವ್ದಾಗದೆ ಇದ್ರು ಇಂಥ ಕುಂಕುಮಾತ್ಗೆ ಏನ್ ಕಮ್ಮಿ ಇಲ್ಲ. ಎಲ್ಲ ನಿಮ್ಮ ಅಪ್ಪನ ಹಾಗೆ ಹೇಳಿದ ಮಾತೊಂದ್ ಚೂರು ಕೇಳಲ್ಲ. ಅವ್ರು ಹೋಗೋವಾಗ ನಿನ್ ತಲೆ ಮೇಲೆ ಕೈ ಎಳ್ದು ಹೋಗಿರ್ಬೇಕು. ಅದಕ್ಕೆ ನನ್ ಹೊಟ್ಟೆ ಉರ್ಸಿ ಬೆಂಗಳೂರಿಗೆ ಹೋಗ್ತಾ ಇದೀಯ. ಬಡ್ದು ಬಡ್ದು ಬುದ್ಧಿ ಹೇಳೋ ವಯಸ್ಸಲ್ಲ ನಿಂದು. ಅನುಭವನೇ ನಿಮ್ ಪಾಠ ಕಲ್ಸುತ್ತೆ. ಬೆಂಗಳೂರಲ್ಲಿ ಗಾಳಿಪಟ ಹಾಸ್ಯ ಆಯ್ತು. ಗಾಳಿನೂ ಚೆನ್ನಾಗೇ ಬೀಸ್ತಾ ಇದೆ. ಇನ್ ನನ್ನ ಹಿಡಿಯೋರು ಯಾರು ಇಲ್ಲ. ಲಕ್ಷ್ಮಿ ಲಕ್ಷ್ಮಿ, ರಾಮು ಬೆಂಗಳೂರ ಕೆಲಸ ಸಿಕ್ತಂತೆ. ನಂದು ವಾರದೊಳಗಲ್ಲಿ ಹೋಗ್ತಿದ್ದಾನೆ. ಅಯ್ಯ ಹೋಗ್ಲಿ ಬಿಡಿ, ಅದಕ್ಕೆ ನೀವ್ ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಅವ್ನು ನಮ್ ಸೀತನ್ ಮದುವೆ ಮಾಡ್ಕೊಂಡು ಹೋದ್ರೆ ನಮಗೆ ತೊಂದ್ರೆ ಇರಲ್ಲ. ಇಲ್ಲಾಂದ್ರೆ ಅವ್ನು ಅಲ್ಲಿ ಹೋದ್ಮೇಲೆ ಬೆಂಗಳೂರು ಹುಡುಗಿಯರ್ ನೋಡ್ಬಿಟ್ಟು ನಮ್ ಸೀತನ್ ಬೇಡ ಅನ್ಬಿಟ್ರೆ? ಈಗಲಾದ್ರೂ ಬೇಕು ಬೇಕು ಅಂತಿದ್ದಾನೇನು? ಅವನು ಬೇಡ ಬೇಡ ಅಂದ್ರು ನೀವೇ ಅಪ್ಪ ಮಗಳು ಹೋಗಿ ಹೋಗಿ ಅವನ ಮೈ ಮೇಲೆ ಬೀಳ್ತಿದ್ದೀರಾ. ಸೊ ಅದಕ್ಕೆ ಸಂಬಂಧ ಅಂತ. ನಂಗಂತೂ ಆ ಹುಚ್ಚ ಸ್ವಲ್ಪನೂ ಇಷ್ಟ ಇಲ್ಲ. ನಂದು ಬಿಡು, ನಿನ್ ಮಗಳು ಅವನಂದ್ರೆ ಜೀವ ಬಿಡ್ತಾಳಲ್ಲ. ನೀವೇ ಅವಳು ತಲೆಯಲ್ಲಿ ತುಂಬಿದ್ದೀರಾ ಅವನೇ ನಿನ್ ಗಂಡ ಅವನೇ ನಿನ್ ಗಂಡ ಅಂತ. ಏ ಮೂದೇವಿ, ಅದ್ಯಾಕ ಹಾಗೆ ಸಪ್ಪೆ ಮಕ್ಕ ಹಾಕೊಂಡು ನಿಂತಿದ್ಯಾ? ಅವನೊಬ್ನೇ ಗಂಡ್ಸಿರೋದೇನು ಊರಲ್ಲಿ? ಪಟೇಲ್ರ ಮನೆ ಶಂಕರ ಹೇಳ್ತಿದ್ದ, ಬೆಂಗಳೂರಲ್ಲಿ ಒಳ್ಳೊಳ್ಳೆ ಶ್ರೀಮಂತ ಗಂಡುಗಳಿವೆ, ನೀವು ಹೂ ಅನ್ನಿ ಸಾಲ ಕಳಿಸ್ತೀನಿ ಅಂದ. ಆದ್ರೆ ನೀವು ಅಪ್ಪ ಮಗಳು ಕೇಳ್ಬೇಕಲ್ಲ. ಮೊದ್ಲು ಸ್ನಾನ ಮಾಡಕ್ ರೆಡಿ ಆಗು. ಮೊದ್ಲೇ ಸಲ ಮಾಡೋ ಸಂಪ್ರದಾಯನೆಲ್ಲ ಮಾಡ್ಬೇಕಲ್ಲ. ಅಕ್ಕಪಕ್ಕದ ಮನೆಯವರಿಗೆ ಹೇಳ್ ಬರ್ತೀನಿ. ಸೀತಾ, ನೀನೇನ್ ಬೇಜಾರ್ ಮಾಡ್ಕೋಬೇಡಮ್ಮ. ಅವಳು ಪಾಡ್ಗೆ ಅವಳು ಮಾತಾಡ್ತಿರ್ಲಿ. ರಾಮು ಜೊತೆಲಿ ನಿನ್ ಮದುವೆ ನಡೆಯುತ್ತೆ. ನಾನು ಇನ್ನೊಂದ್ಸರಿ ಸಾತಕ್ನ ಹತ್ರ ಮಾತಾಡ್ತೀನಿ. ಬೆಳಿಗ್ಗಿಂದಲೂ ನೋಡ್ತಾನೆ ಇದೀನಿ, ಯಾವಾಗ ನೋಡಿದ್ರು ಕೆಟ್ಟ ಮುಖ ಮಾಡ್ಕೊಂಡೆ ಕೂತಿರ್ತಾಳೆ. ಸುಮ್ಮನೆ ನನ್ ರೇಗಿಸ್ಬೇಡ. ಮಲ್ಕ. ಏ ಮಾಣಿ, ಬೆಂಗಳೂರಿಗೆ ಹೋದ್ಮೇಲೆ ಈ ಹೆತ್ತವನ್ ಮರಿಬೇಡ. ನಿನ್ ಯೋಗಕ್ಷೇಮ ತಿಳಿಸಿ ವಾರಕ್ಕೊಂದ್ ಕಾಗ್ದ ಹಾಕು. ಅವಕಾಶ ಸಿಕ್ಕಾಗ ತಿಂಗ್ಳಿಗೆ ಒಂದ್ಸರ್ತಿನಾದ್ರೂ ಊರಿಗ್ ಬಾ. ಅಲ್ಲೂ ಈ ಹಾಳಾದ ಪುಸ್ತಕ ಓದ್ತಾ ನಿನ್ನ ಆರೋಗ್ಯ ಹಾಳು ಮಾಡ್ಕೋಬೇಡ. ಊಟ ತಿಂಡಿ ಬಗ್ಗೆ ಸ್ವಲ್ಪ ಗಮನ ಇರ್ಲಿ. ವಾರಕ್ಕೊಂದ್ಸರ್ತಿನಾದ್ರೂ ಎಣ್ಣೆ ನೀರ್ ಹಾಕೋ. ನಾನೇ ಯಕ್ಷಗಾನ ಪ್ರಸಂಗ ಹೇಳ್ತಾ ಇಲ್ಲ, ನೀನ್ ಹಿಂಗ್ ತಲೆ ಎಲ್ಲಾಡ್ತಾ ಬರ್ಲಿಕ್ಕೆ. ದೊಡ್ಡೋರ್ ಬಗ್ಗೆ ಸ್ವಲ್ಪ ಗೌರವ ಇರ್ಲಿ. ಅಲ್ಲೂ ಹೀಗೆ ನೀನ್ ಎಲ್ಲದಕ್ಕೂ ಕೋಲೆ ಬಸವನ ತಲೆ ಎಲ್ಲಾಡ್ತಾ ಇದ್ರೆ ಯಾರಾದ್ರೂ ಕೋಲ್ ಹಿಡ್ಕೊಂಡು ಗ್ರಹಚಾರ ಬಿಡಿಸ್ಬಿಡ್ತಾರೆ ಅಷ್ಟೇ. ಅಯ್ಯೋ, ಅಕ್ಕ ಸ್ವಲ್ಪ ಬಾಯಲ್ಲಿ. ಬೆಂಗಳೂರಿಂದ ಯಾವಾಗ ವಾಪಸ್ ಬರ್ತೀಯ ರಾಮು? ವಾಪಸ್ ಯಾರು ಬರ್ತಾರೆ, ಅಲ್ಲೇ ಇದ್ದು ಬಿಡ್ತೀನಿ. ತಮಾಷೆ ಮಾಡ್ಬೇಡ್ವೋ? ಅಲ್ಲಿಗೆ ಹೋದ್ಮೇಲೆ ವಾರಕ್ಕೊಂದ್ ಕಾಗ್ದ ಬರೆಯೋ? ಹೌದೌದು, ಕಾಳಿದಾಸನ್ ಮೇಘ ಸಂದೇಶದಲ್ಲಿ ಪ್ರೇಮಿ ಸಂದೇಶ ಕಳಿಸ್ದಂಗೆ ನಿಂಗ್ ದಿನಕ್ಕೊಂದ್ ಸಂದೇಶ ಕಳಿಸ್ತೀನಿ. ರಾಮು, ನನ್ನನ್ನು ಮರಿಬೇಡ್ವೋ? ನಾನ್ ನಿನಗೋಸ್ಕರನೇ ಕಾಯ್ತಾ ಇರ್ತೀನಿ. ಅಮ್ಮ ತಾಯೇ, ನೀನ್ ಯಾರಿಗಾದ್ರೂ ಪರವಾಗಿಲ್ಲ, ನನಗೋಸ್ಕರ ಮಾತ್ರ ಕಾಯ್ಬೇಡ. ಯಾಕಂದ್ರೆ ನಾನು ನಿನ್ ಖಂಡಿತ ಮದ್ವೆ ಆಗಲ್ಲ. ಪ್ರಾರಬ್ಧ, ಈ ಊರು ಬಿಟ್ಟು ಹೋದ್ರೆ ಸಾಕಾಗಿದೆ ನಂಗೆ. ಏನೋ ಅದ್ ಗೊಣಗ್ತಾ ಇರೋದು? ಯಾವ್ದೋ ನಿಂಗ್ ಸಾಕಾಗಿರೋದು? ಯಾವ್ದೂ ಇಲ್ಲ. ಬೆಂಗಳೂರು ಹೋಗೋ ಸಮಯದಲ್ಲಿ ಸುಮ್ಮನೆ ನಾನು ತಲೆ ಕೆಡಿಸ್ಬೇಡಿ. ಯಾಕಮ್ಮ ಸಪ್ಕಾಗಿದೀಯಾ? ಮದ್ವೆ ಆಗಲ್ಲ ಅನ್ನ ಸುಮ್ನಿರು, ನಾನಿದೀನಿ. ಏ ಬಸ್ ಬಂತ? ತಗೊಳ್ಳೋ ರಾಮು. ಯಾರಿಗ್ ಬೇಕು ಅಜ್ಜಿ ಗಂಟು? ಇದು ಅವಳ ಅಜ್ಜಿ ಗಂಟಲ್ಲ, ನಿಮ್ಮಮ್ಮನ್ ಗಂಟು. ಬೆಂಗಳೂರಲ್ಲಿ ಸೀನಮ್ಮ ಅವನ್ ಮನೆಗೆ ಮೊದಲೇ ಸಲ ಹೋಗ್ತಾ ಇದೀಯಾ? ಹಪ್ಪಳ, ಸಂಡಿಗೆ, ನಿಪ್ಪಟ್ಟು, ಕೋಡ್ಬಳೆ ಎಲ್ಲ ಇಟ್ಟಿದೀನಿ. ಅವನ್ ಮನೇಲಿ ಊಟ ಮಾಡ್ಕೊಂಡಿರ್ತೀಯ ನೋಡು, ಅದಕ್ಕೆ ಸ್ವಲ್ಪ ಋಣ ತೀರ್ಸು. ರಾಮು, ಹುಷಾರಾಗಿ ಹೋಗ್ಬಿಟ್ಟು ಬಾಬಾ. ಆಯ್ತು ರಾಮು.
ನಿಂತಿದ್ಯಾ? ಅಡಿಗೆ ಮನೆ ಸಾರ್ಸೋಗೋ. ಯಾಕ ಅವನ ಹಿಂದ್ ಸಾಯ್ತಾಳ ಇವಳು? ಅವನು ಇವಳನ್ನ ಕ್ಯಾರೆ ಕೂಡ ಅನ್ಲಿಲ್ಲ, ಹಾಗೆ ಹೋದ. ಇವಳು ಇಲ್ಲಿ ಅಳ್ತಾ ಕೂತಿದ್ದಾಳೆ. ಇದೇ ನೋಡ್ರಿ 27ನೇ ಕ್ಲಾಸ್ ಹೇಳಿರಿ. ಅಡ್ರೆಸ್ ಅಲ್ಲಿ ಬರೋದು ಗೊತ್ತಾ? ಅಲ್ಲೆಲ್ಲೋ ಬರೋದ್ ನೋಡ್ರಿ. ಸರೋಜಾ ಆಂಟಿ, ಸರೋಜಾ ಆಂಟಿ, ಏನೇ ಸುಂದ್ರಿ? ಸ್ವಲ್ಪ ಹಾಲ್ ಬೇಕಿತ್ತು ಆಂಟಿ. ತಂದ್ಕೊಡ್ತೀನಿ ಇದು. ಏನೇ ಸುಂದ್ರಿ, ಏನ್ ಅಂಕಲ್? ನಿಮ್ಮ ಅಣ್ಣಂದ್ರೆ ನಿಂಗೆ ಹುಡುಗನ ಹುಡುಕ್ತಿದಾರೋ ಇಲ್ಲೋ? ಹುಡುಕ್ತಾ ಇದಾರೆ ಅಂಕಲ್. ಎಲ್ಲಿ ಈ ದೇಶದಲ್ಲೇ ಹುಡುಕ್ತಿದಾರೋ ಇಲ್ಲ ಫಾರಿನ್ ಹುಡುಕ್ತಿದಾರೋ? ಹೋಗಿ ಅಂಕಲ್. ಅಜ್ಜಿ ಗಂಟು ಐಸ ಐಸ, ಅಜ್ಜಿ ಗಂಟು ಐಸ ಐಸ ಐಸ. ಅಪ್ಪ ಪಕ್ಕದ ಮನೆ ಅಂಕಲ್ ಕೊಟ್ರು. ಬಸ್ ಹೋಗಿ ರಾಮನ್ ಕರ್ಕೊಂಡ್ ಬರಲ್ವೇನ್ರಿ? ಅವನೇನ್ ಸಣ್ಣ ಮಗುನೇನೆ, ಅಡ್ರೆಸ್ ಕೇಳ್ಕೊಂಡ್ ಬರ್ತಾನೆ ಬಿಡು. ತರ್ತೀನಿ ಆಂಟಿ. ಹಾಲ್ ಕುಡಿದು ನೀನು ಹೆಂಡತಿ ತರ ದಪ್ಪಗಾಬೇಕು. ಎಲ್ಲ ಹೋಗಿದ್ದೆ, ಬರೋ ತಿಂಡಿ ತಿನ್ನು. ನನ್ನ ಪ್ರೀತಿಯ ರಾಜ ರಾಜ. ಇಲ್ಲಿ ನೋಡಿ ಅಮ್ಮ. ಇರಿ, ಈ ಮನೆಯವ್ರನ್ನೇ ಕರಿತೀರಿ. ಸರೋಜಾ ಆಂಟಿ, ಯಾರೋ ಸೀರೆ ಮಾರೋರು ಬಂದ್ಯಾರ ನೋಡಿ. ನೀವೆಲ್ಲ ಹೀಗ್ ಮನೆ ಬಾಗಿಲು ಬಂದು ನಮ್ಮ ಹೆಂಗಸ್ಗೆ ಸೀರೆ ಆಸೆ ತೋರಿಸ್ಬಿಡ್ತೀರಾ? ಕೊಡಿಸ್ತಾ ಇದ್ರೆ ರಾತ್ರಿ ಮಗ್ಗಲ್ ತಿರ್ಸ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ನಮ್ ಕಷ್ಟ ನಮ್ಗೆ, ನಿಮ್ಗೇನ್ ಹೇಳಿ? ಸೀನು ಮಾವ, ನಾನು ಸಾವಿತ್ರಕ್ಕನ ಮಗ ರಾಮು. ನೀನೇನ ಮಾರಾಯ, ಈ ಹುಡುಗಿ ಮಾತು ಕೇಳ್ಕೊಂಡು ಮೋಸ ಹೋಗ್ಬಿಟ್ಟೆ. ಇದೇನು ನೀನ್ ಅವತಾರ? ಒಳ್ಳೆ ಕಾಶಿ ಯಾತ್ರೆ ಹೊಟ್ಟು ಮದುಮಗಂತರ ಹೊಟ್ಬಿಟ್ಟಿದ್ಯಲ್ಲೋ. ಹಾಗೇನಿಲ್ಲ ಮಾವ, ರಿಕ್ಷಾದಲ್ಲೇ ದೂರದಲ್ಲೇ ಬಿಟ್ಬಿಟ್ಟ. ಗಂಟ್ ಭಾರ ಇತ್ತು, ಕೈನ್ ಜಾರ್ತಾ ಇತ್ತು, ಅದಕ್ಕೆ ತಲೆ ಮೇಲೆ ಇಟ್ಕೊಂಡ್ ಬಂದೆ. ಒಳಗ್ ಬರೋ ರಾಮು. ಯಾಕೆ ಸುಂದ್ರಿ ತಲೆ ತಗ್ಗಿಸ್ಕೊಂಡ್ಬಿಟ್ಟೆ? ಎದುರಿಗೆ ಮದ್ವೆ ಗಂಡಿದ್ದಾನೆ ಅಂತನಾ? ಹೋಗಿ ಅಂಕಲ್. ಸುಂದ್ರಿ, ಆಹಾ ಏನ್ ಹೆಸರು! ರಾಗಕ್ಕೂ ತಾಳಕ್ಕೂ ಸಂಬಂಧನೇ ಇಲ್ಲ. ಬರೋ ರಾಮು. ಹಾ, ಬಾಪ ರಾಮು, ಕೈಕಾಲ್ ತೊಳ್ಕೊ, ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಡ್ತೀನಿ. ದಿವಸ ಹೀಗೆ ಯಾರಾದ್ರೂ ನೆಂಟರು ಮನೆಗ್ ಬರ್ತಾ ಇದ್ರೆ ಟಿಫನ್ಗೆ ಚಿತ್ರಾನ್ನ ಪುಳಿಯೋಗರೆ ತಿನ್ನೋದು ತಪ್ಪತ್ತೆ. ಇವ್ರು ಹೇಳೋದ್ ಕೇಳಿದ್ರೆ ತಿರುಪತಿ ತಿಮ್ಮಪ್ಪಂಗೆ ದಿವಸ ಪುಳಿಯೋಗರೆ ನೈವೇದ್ಯ ಮಾಡಿ ಹಾಕ್ತಾಗೆ ನಾನ್ ಇವ್ರಿಗೆ ಚಿತ್ರಾನ್ನ ಮಾಡಿ ಹಾಕ್ತೀನಿ ಅಂತ ತಿಳ್ಕೊಬೇಕು. ಅದನ್ ತಿಂದೆ ಗೂಳಿ ಹಾಕಿ ಬೆಳ್ದಿದ್ದೀರಾ. ಈಗ್ಲೇ ನಿಮ್ ಕಾಟ ತಡ್ಕೊಳಕ್ ಆಗ್ತಿಲ್ಲ ನಂಗೆ. ಇನ್ ಪ್ರತಿನಿತ್ಯ ಪಂಚಭಕ್ಷ ಪರಮಾನ ಮಾಡಿ ಹಾಕಿದ್ರೆ ಅಷ್ಟೇ ನಾನ್ ಚಟ್ನಿ. ತಡೀರಿ, ಇವತ್ ಮಾಡ್ತೀನಿ. ಊಟ ಡಬ್ಬಿಗೆ ಚಿತ್ರಾನ್ನನೇ ಮಾಡಿ ಹಾಕ್ತೀನಿ. ಏ, ಹಾಗ್ ಮಾತ್ರ ಮಾಡ್ಬೇಡ್ವೆ. ಆಫೀಸ್ಗೆ ಚಿತ್ರಾನ್ನ ತಗೊಂಡೋದ್ರೆ ಎಲ್ರು ಗೇಲಿ ಮಾಡಕ್ ಶುರು ಮಾಡ್ಬಿಡ್ತಾರೆ. ಏನು ರಾತ್ರಿ ರಾಯರ್ ಸವಾರಿ ಎಲ್ಗ ಹೋಗಿತ್ತು? ನಿನ್ನೆ ರಾತ್ರಿ ಏನೋ ಇವತ್ತು ಚಿತ್ರಾನ್ನ ಬಂದಿದ್ಯಲ್ಲ ಅಂತ. ಬಂದವ್ರ ಮುಂದೆಲ್ಲ ಏನ್ರಿ ನಿಮ್ ಪುರಾಣ? ಅವಕಾಶ ಸಿಕ್ಕಿದ್ರೆ ಸಾಕು ಬಾಯ್ ಹಾಕ್ತಾರೆ. ಅಮ್ಮ, ಏನು ಕೆಟ್ಟ ವಾಸನೆ ಬರ್ತಾ ಇದೆ. ಓಹ್, ಹೌದಲ್ಲ ರಾಮು, ನಿನ್ನ ಗಂಟಿನಿಂದ ಕೊಳತ ವಾಸನೆ ಬರ್ತಿದ್ಯಲ್ಲ. ಯಾವ್ದೋ ತಿಂಡಿ ಪದಾರ್ಥ ಹಳಸಿರ್ಬೇಕು. ನಮ್ಮ ಅಮ್ಮಂದು ಹಳಸ್ಲು ಕೈ ಅಲ್ವಾ? ಏ ಮಾರಾಯ, ನಿಮ್ಮಮ್ಮ ನಮ್ಮನ್ನ ಮೀನ್ ತಿನ್ನೋರು ಅಂತ ತಿಳ್ಕೊಂಡಿದ್ದಾರೇನೋ? ಇಷ್ಟು ಹೊತ್ತು ತಲೆ ಮೇಲೆ ಹೊತ್ಕೊಂಡಿದ್ದು ಮೀನಿನ ಗಂಟು ಅಂತ ಗೊತ್ತಾಗ್ಲಿಲ್ವೇನೋ ನಿನ್ಗೆ? ನನ್ ಲೋಕದಲ್ಲಿ ನಾನಿದ್ದೆ, ಇದ್ರ ವಾಸನೆ ಗೊತ್ತೇ ಆಗ್ಲಿಲ್ಲ. ಹೌದು, ನಮ್ಮಮ್ಮ ಮೀನ ಕಳ್ಸಿದ್ಲು. ಮೀನ್ ಯಾಕೆ ಕಳಿಸ್ತಾರೆ? ನೀವೇನ್ ಮೀನ್ ತಿನ್ನೋರ? ಬರ್ತಾ ಬಸ್ನಲ್ಲೆಲ್ಲ ಲಗೇಜ್ ಎಕ್ಸ್ಚೇಂಜ್ ಆಗಿರ್ಬೇಕು. ಬೇರೆ ಗಂಡ ನೀನ್ ಹೊತ್ಕೊಂಡ್ ಬಂದಿದ್ಯಾ ಅಷ್ಟೇ. ರೀ, ಮೊದ್ಲ ಮೀನನ್ ತಗೊಂಡೋಗಿ ಎದುರುಗಡೆ ಮನೆ ನಾಯರ್ ಕೊಟ್ ಬನ್ರಿ. ಮೊದ್ಲ ಕೆಲಸ ಮಾಡ್ತೀನಿ, ಇಲ್ಲಾಂದ್ರೆ ಇದನ್ನೇ ಹಾಕಿ ಚಿತ್ರಾನ್ನ ಮಾಡ್ಬಿಡ್ತೀನಿ. ಕನ್ನಡ ಬಲ್ಲುಟ್ಟ ಮಿಸ್ಟರ್ ನಾಯರ್, ತಾವೆಲ್ಲೋ ಹೊರಟಾಗಿದೆ. ಹಾ, ಒಂದು ಹೆಣ್ಣು ನೋಡೋ ಕಾರ್ಯಕ್ರಮ ಇತ್ತು. ಓ, ಈಗ ನೀವು ನೋಡ್ಲಿಕ್ಕೆ ಹೋಗ್ತಾ ಇರೋ ಹೆಣ್ಣು 95ನೇದು 96ನೇದು? ಹಾ, 96ನೇದು 96. ಓ, ಶತಮಾನ ಯಾವಾಗ ಪೂರೈಸ್ತೀರಾ ಗಿನ್ನೀಸ್ ಬುಕ್ ಅಲ್ಲಿ ನಿಮ್ ಹೆಸರು ತೋರಿಸೋದಕ್ಕೆ? ನಮ್ಮ ಭಾರತದವ್ರಿಗೆ ಇನ್ಯಾವ್ದ್ರಲ್ಲಿ ಮಾಡ್ಲಿಕ್ಕೆ ಆಗದೆ ಇದ್ರು ಇಂಥದ್ರಲ್ಲಿ ಗಿನ್ನೀಸ್ ದಾಖಲೆ ಮಾಡ್ತಾರೆ. ಮೀನಿನ ಗಂಟು. ನಮ್ಮ ಅಕ್ಕನ ಮಗ ಊರಿಂದ ಬರ್ತಾ ಲಗೇಜ್ ಎಕ್ಸ್ಚೇಂಜ್ ಆಗಿ ಮೀನ್ ಬಂದ್ಬಿಟ್ಟಿದೆ. ನಾವ್ ಇದನ್ನ ತಿನ್ನಲ್ಲ, ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತೊಳ್ಳೆ ಶುಭ ದಿವಸ. ಮೀನು ಸಿಕ್ತು, ಹೆಣ್ಣು ಸಿಗ್ಬೋದು. ಇವತ್ತು ಕೆಲ್ಸಕ್ಕೆ ಸೇರಿದ್ಮೇಲೆ ನಂಗೊಂದು ರೂಮ್ ಹುಡುಕ್ಬೇಕು ಮಾವ. ಬೆಂಗಳೂರಿನಲ್ಲಿ ಕೆಲಸ ಸಿಗೋದು ಎಷ್ಟು ಕಷ್ಟನೋ ಅಷ್ಟೇ ಕಷ್ಟಪ್ಪ ರೂಮ್ ಸಿಗೋದು ರಾಮು. ನಿಂಗೆ ಯಾಕೋ ಬೇರೆ ರೂಮು? ನಮ್ಮನೇಲೆ ಒಂದ್ ರೂಮ್ ಇದೆ. ಅಲ್ದೆ ಈಗಿನ ಹುಡುಗರಿಗೆ ಕೈ ಬಾಯಿ ಸುಟ್ಕೊಂಡು ಅಭ್ಯಾಸ ಇರಲ್ಲ. ಈಗ ಇವ್ರನ್ನೇ ತಗೋ, ನೆಟ್ಟಿಗೊಂದ್ ಕಾಫಿ ಕೂಡ ಮಾಡ್ಕೊಳಕ್ ಬರಲ್ಲ. ಮಾಡ್ಕೊಟ್ರೆ 108 ಉನಿ ಹೇಳ್ತಾರೆ. ಅಲ್ದೆ ನೀನ್ ಹೊರಗಿನವನೇ, ನಿಂಗ್ ಬರೋ ಸಂಬಳ ಅರ್ಧ ಇಲ್ಲೇ ಕೊಟ್ಬಿಡು. ಆಯ್ತತೆ. ಏನು ತಲೆನೇ ನಿಂದು? ನೀನೇನಾದ್ರೂ ನಮ್ಮ ದೇಶದ ಹಣಕಾಸಿನ ಮಂತ್ರಿ ಆಗಿದ್ದಿದ್ರೆ ನಮ್ಮ ದೇಶದ ಜನಕ್ಕೆ ಒಂದು ಹೊತ್ತು ಚಿತ್ರಾನ್ನ ಗ್ಯಾರಂಟಿ ಸಿಕ್ತಿತ್ತು. ಸಾಕ್ ಮಾಡಿ ನಿಮ್ ಹುಡ್ಗಾಟ. ಏ ಮರಯ್ಯ, ಬೇಗ ಡ್ರೆಸ್ ಮಾಡ್ಕೊಂಡು ರೆಡಿ ಆಗು. ಇವತ್ತು ನೀನ್ ಕೆಲಸ ಮಾಡೋ ಲೈಬ್ರರಿ ಚೀಫ್ ನ ನಿನಗೆ ಪರಿಚಯ ಮಾಡಿಸ್ತೀನಿ. ಸರಿ ಮಾವ. ನಮಸ್ಕಾರ ನಿಡಗುಂದಿ ಅವ್ರಿಗೆ. ಓ ನಮಸ್ಕಾರ, ಬರ್ರಿ ಬರ್ರಿ ಕುಂದರ್ರಿ. ಮತ್ತೆ ಮನಿ ಕಡೆ ಎಲ್ಲಾ ಆರಾಮದಾರೇನ್ರಿ? ಎಲ್ಲ ಆರಾಮದಾರೆ. ಅದೇ ಹೇಳಿದ್ನಲ್ಲ, ನಮ್ ಕಡೆ ಹುಡುಗ ನಿಮ್ಮಲ್ಲಿ ಕೆಲ್ಸಕ್ಕೆ ಬರ್ತಾನೆ ಅಂತ. ಇವನೇ ರಾಮಚಂದ್ರ ಅಂತ. ನಮಸ್ಕಾರ. ನಮಸ್ಕಾರ. ನೋಡಪ್ಪ ತಮ್ಮ, ಇದು ಸಾರ್ವಜನಿಕರು ಬರೋ ಲೈಬ್ರರಿ. ಇಲ್ಲಿ ನಿನ್ನ ಬಾಲ ಬಿಚ್ಚಂಗಿಲ್ಲ ನೋಡ್.
ಗಂಭೀರವಾಗಿ ಬಂದು ನಿನ್ ಕೆಲ್ಸ ಎಷ್ಟು ಅಷ್ಟ್ ಮಾಡ್ಕೊಂಡು ಹೋಗ್ಬೇಕು. ಗಂಭೀರದ ವಿಷಯದಲ್ಲಿ ಇವನು ಅಪ್ಪಟ ಬಂಗಾರ. ನೀವೇ ಒಂದ್ ದಿವಸ ಹೇಳ್ತೀರಾ ನಾನು ಹೇಳಿದ ಮಾತು 100ಕ್ಕೆ 100 ಸತ್ಯ ಅಂತ. ಏನೇನು ಕೆಲಸ ಮಾಡ್ಬೇಕು ಎಲ್ಲ ಹೇಳಿದೀನಿ. ನಾನು ಬರ್ತೀನಿ. ಆಯ್ತು. ಬರಲ್ಲ ರಾಮ? ಏ ತಮಟೆ ಸರ್ ಇವ್ರ ಜಾಗ ತೋರ್ಸಪ್ಪ. ಆಯ್ತಾ ಸರ್? ಬನ್ನಿ ಸರ್. ನಮಸ್ಕಾರ ಸರ್. ತಗೊಳ್ಳಿ ಸರ್. ಬನ್ನಿ ಸರ್. ನಮಸ್ಕಾರ ಸರ್. ಇದೆ ಸರ್ ನಿಮ್ ಸೀಟು. ಮೊದ್ಲು ಇಲ್ಲಿ ಮುದುಕರು ಕೂತ್ಕೊಂತ ಇದ್ರು, ಈಗ ಅವರು ಮ್ಯಾಲಕ್ ಹೋದ್ರು. ಮ್ಯಾಲಕ್ಕೆ ಸ್ವರ್ಗಕ್ಕೆ ಹೋದ್ರು ಸರ್. ನೆಕ್ಸ್ಟ್ ಟೈಮ್ ನಿಮ್ಗೆ ಕೂತ್ಕೊಳ್ಳಿ ಸರ್. ಓ ಮಿಸ್ ನಾಯರ್, ಏನಾಯ್ತು ನಿಮ್ಮ 96ನೇ ಕನ್ಯಾ ಪರೀಕ್ಷೆ? ಆಳ್ಮನೆ ಕತ್ತೆ ಅಂತ ತಿಳ್ಕೊಂಡು ಹಿಂಬಾಲಿಸಿ ಒದೆ ತಿಂದಂಗ ಆಯ್ತು ನನ್ನ ಕತೆ. ಹುಡುಗಿ ತಾಯಿ ಚಂದ ನೋಡಿ ಹುಡುಗಿ ಇನ್ನೂ ಚಂದ ಇರ್ಬೇಕು ಅಂತ ಮನಸ್ಸಿನಲ್ಲೇ ಮಂಡಿಗೆ ತಿಂದೆ. ಹುಡುಗಿನ ನೋಡಿದ ತಕ್ಷಣ ತಿಂದ ಮಂಡಿಗೆ ಎಲ್ಲ ಅಜೀರ್ಣ ಆಗೋಯ್ತು. ಸಾರೆ ಅವಳ ತಲೆ ನನ್ನ ಹೆಲ್ಮೆಟ್ ಇದ್ದಾಗಿದೆ. ಸಾರೆ ಹಿಂದಿನ ಕಾಲದಲ್ಲಿ ಗಂಡ ಸತ್ರೆ ಹೆಂಡತಿ ತಲೆ ಬೋಳ್ಸೋ ಪದ್ಧತಿ ಇತ್ತಲ್ಲ, ನಾನೇ ಸತ್ರೆ ಇವಳ ತಲೆ ಬೋಳ್ಸೋ ಪ್ರಾಬ್ಲಮ್ಮೇ ಇಲ್ಲ. ಬರೀ ಕೆಂಪು ಸೀರೆ ಉಡ್ಸಿದ್ರೆ ಆಯ್ತು. ಹುಡುಗಿ ತಲೆ ನೋಡಿ ನನ್ನ ತಲೆ ಬಿಸಿ ಆಯ್ತು ಸಾರೆ. ತಲೆಯಲ್ಲಿ ಕೂದಲಿರ್ಬೇಕು ಸಾರೆ, ಆಗ್ಲೇ ಮುಖಕ್ಕೆ ಲಕ್ಷಣ. ಹೆಣ್ಗಳಿಗೇನು ಬರ ಮಿಸ್ಟರ್ ನಾಯರ್, ಪಕ್ಕದಲ್ಲೇ ಇರ್ತಾರೆ, ಕಣ್ಬಿಟ್ಟು ನೋಡ್ಬೇಕಷ್ಟೇ. ಹೋಗಿ ಅಂಕಲ್. ಸಾರೆ ನಿಮ್ಮ ಸೆಲೆಕ್ಷನ್ ಬೇರೆ ಪೋಕ. ನನಗೆ ನನ್ನ ಪರ್ಮನೆಂಟ್ ಮ್ಯಾರೇಜ್ ಬ್ರೋಕರ್ ಮತ್ತೆ ಬರ್ಲಿಕ್ಕೆ ಹೇಳಿದ್ದಾನೆ, ನಾನು ಬರ್ತೀನಿ. ಅದಕ್ಕೆ ಅವನು ಹೆಂಡ್ತಿ ತಿಂದ್ರೆ ಹೇಗಿರ್ಬೇಕು ಅನ್ನೋದನ್ನ ನೀನೇ ಕೇಳಿ ತಿಳ್ಕೊಂಡು ಅವನಿಗೊಂದು ಹೆಣ್ಣು ಹುಡ್ಕು. ಸಾಕು ಅಂದ್ರೆ ನಿಮ್ ಮಾತು. ಹುಡುಗಿ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹುಡ್ಕೊಂಡು ಹೋಗಕ್ಕೆ ಅದೇನ್ ತರಕಾರಿನೇ ಬಟ್ಟೆನೆ? ಹೌದು ಸರೋಜಮ್ಮ, ನಾವು ತಮಾಷೆಗೆ ಹೇಳ್ತಾ ಇಲ್ಲ. ರಾಮು ತನ್ನ ವಯಸ್ಸಿಗೆ ಸಹಜವಾದ ಆತನೇ ನಮ್ಮ ಹತ್ರ ಹೇಳ್ದ. ಆದ್ರೆ ಹಾಗೆ ಹೆಣ್ಣುಗಳನ್ನ ಪರೀಕ್ಷೆ ಮಾಡಕ್ಕೆ ಗಂಡಸರು ಕೇಳ ಸಾಧ್ಯವಿಲ್ಲ. ಅದಕ್ಕೆ ನಿಮ್ಮನ್ನ ಕೇಳ್ತಾ ಇರೋದು. ಹೌದೇನೋ ರಾಮು? ಇವ್ರಿಬ್ಬರು ಮಾತು ನಂಗೆ ಅರ್ಥವೇ ಆಗ್ತಿಲ್ವಲ್ಲೋ? ಹೌದು ಸರೋಜತೆ, ನಾನು ಅವತ್ತೇ ಇವ್ರ ಹತ್ರ ಎಲ್ಲ ಹೇಳಿದೀನಿ. ನೀವು ಅವ್ರನ್ನೇ ಕೇಳ್ಬಿಡಿ. ನೋಡೆ, ಅವನು ಹೇಗೆ ಹೇಳಿದಾನೋ ಹಾಗೆ ಹೇಳ್ತೀನಿ. ಅವನು ಹೆಂಡತಿಯಾಗಿ ಬರೋ ಹುಡುಗಿಗೆ ನಾಗವೇಣಿ ಇರ್ಬೇಕಂತೆ. ಇದು ಸರಿ ಅಂದ್ರೆ ಅದೇ ಹೆಸರು ಹುಡುಗಿನ ಎಲ್ಲಿಂದ ಹುಡ್ಕೊಂಡು ಹೋಗೋದು? ಭಾವನವ್ರ ಮಗಳ ಹೆಸರು ಸೀತಾ, ಅದಕ್ಕೇನಂತೆ ನಾಗವೇಣಿ ಅಂತ ಅವಳಿಗೆ ಪುನಃ ನಾಮಕರಣ ಮಾಡಿದ್ರಾಯ್ತು. ಅಯ್ಯ, ನಿನ್ನ ಹತ್ರ ಯಾರು ತಲೆ ಚಚ್ಕೋತಾರೆ? ಇವನ್ ಕೇಳೋದು ಹೆಸರಲ್ಲ ಕಣೆ. ನಾಗವೇಣಿ ಅಂತಂದ್ರೆ ನಾಗರಹಾವಿನಷ್ಟುದ್ದ ಜಡೆ ಇರೋ ಹುಡುಗಿ ಅಂತ. ಅಬ್ಬಬ್ಬಾ, ನಂಗ್ ನಾಗರಾವ್ ಕಂಡ್ರೆ ಹೆದರ್ಕೆ ಅಲ್ವೋ ರಾಮು? ಹುಡುಗಿಗೆ ಅಷ್ಟುದ್ದ ಜಡ ಇದ್ರೆ ನೀ ಏನ್ ಹಿಡ್ಕೊಂಡ್ ಜೋಕಾಲೆ ಆಡ್ತೀಯಾ? ಹಾವಿನ ಹಾಗೆ ಯಾರಿಗಾದ್ರೂ ಜಡ ಇರುತ್ತಾ? ಒಬ್ಬರಿಗೆ ಉದ್ದಕ್ಕಿರುತ್ತೆ, ಇನ್ನೊಬ್ಬರಿಗೆ ಗಿಡ್ಡಕ್ಕಿರುತ್ತೆ. ಹುರುಪಿಗೆ ಕೂದ್ಲೆ ಅಂದ ಅಂತಾರೆ ಹಿರಿಯರು. ಹೂ ಮುಡ್ಕೊಂಡ್ರೆ ನಿಲ್ಲಷ್ಟು ತಲೆ ತುಂಬಾ ಕೂದ್ಲಿದ್ರೆ ಆಯ್ತು. ಅದನ್ ಬಿಟ್ಟು ಹಾವು ಹಲ್ಲಿ ಜಿರ್ಲೆ ಅಂತೆಲ್ಲ ಹೇಳ್ಬೇಡ ಅಸಯ್ಯ. ಓ, ಇಂಪಾರ್ಟೆಂಟೇ ಮರ್ತಿದ್ನಲ್ಲ. ಕಣ್ಣು ವಿಶಾಲಾಕ್ಷಿ, ಮೀನಾಕ್ಷಿ, ಕಮಲಾಕ್ಷಿ ಇದ್ರಲ್ಲಿ ಯಾವ್ದಾದ್ರೂ ಪರವಾಗಿಲ್ಲ. ಹೌದೇನೋ ರಾಮು? ಕಣ್ಣು ಚೆನ್ನಾಗ್ ಕಾಣ್ಬೇಕಾದ್ದು ಮುಖ್ಯನೇ. ಅದನ್ ಬಿಟ್ಟಿದೇನೋ ಏಕಾಕ್ಷಿ, ರುದ್ರಾಕ್ಷಿ, ಗವಾಕ್ಷಿ ಅನ್ಕೊಂಡು ಕುರುಡು, ನಾಕಣ್ಣು, ಮೆಲ್ಗಣ್ಣು, ಪಿಸರ್ಗಣ್ಣು ಇಲ್ದೆ ಚೊಕ್ಕಟವಾಗಿರೋ ಕಣ್ಣಾಗಿದ್ರೆ ಸಾಕಪ್ಪ. ಸೂಜಿಗ್ ದಾರ ಪೋಣ್ಸೋದು, ನಿನ್ ತಲೆಯಲ್ಲಿ ಏನಾದ್ರು ಹೇಳಿದ್ರೆ ಹೆಕ್ಕೋಕಂಡ್ರೆ ಸರಿಯಪ್ಪ. ಕಣ್ಣಿಂದಾಯ್ತು, ಮುಂದಿನ ಕೇಳು. ಚಂಪಕ ನಾಸಿಕ, ತೊಂಡೆ ತುಟಿ, ದಂತ ದಾಳಿಂಬ, ಕದಪು ಕನ್ನಡಿ, ಕಿವಿ ಕೊಬ್ಬರಿ ಹೋಳು, ಕೊರಳು ಶಂಖ, ತೊಡೆ ಬಾಳೆ ಕಂಬ, ಪಾದ ಕಮಲ, ಸೊಂಟ ಸಿಂಹಕಟಿ, ಮುಖ ಚಂದ್ರಮುಖಿ, ಬಿಂಬಾದರೆಯ ಪಯೋದರೆ, ತೋಳು ಕರಿ ಬಾಳೆ ದಿಂಡು, ಹೊಕ್ಕಳು ನೀರಿನ ಸುಳಿ, ಕುಂಭಕುಚ, ಕುಂಭ ನಿತಂಬ, ಬೆರಳು ಬಾವಿನ ತಳಿರು. ನಿಲ್ಸೇನ್ರೆ, ಛೇ ಏನಿದ ಅನ್ಯಾಯ? ಹೋಟೆಲ್ ಮಾಡಿ ತಿಂಡಿ ಲಿಸ್ಟ್ ಹೇಳ್ದಾಗ ಇಷ್ಟು ಉದ್ದ ಒದರ್ತಾ ಇದ್ದೀರಲ್ಲ ಒಂದೇ ಸಮನೆ. ನೀವ್ ಹೇಳಿದ್ ನಂಗೆ ಒಂಚೂರು ಅರ್ಥ ಆಗ್ಲಿಲ್ಲ. ಅಂದ್ರೆ ಅದೆಂತದೋ ಹೂವು, ಹಣ್ಣು, ತರಕಾರಿ, ಬೆಂಡೆಕಾಯಿ, ಬದನೆಕಾಯಿ, ಸೋರೆಕಾಯಿ, ಶಂಕ, ಜಾಕ್ಟೆ, ಕೊಬ್ಬರಿ ಬಟ್ಲು, ಮಾವಿನ ಸೊಪ್ಪು ಅಂತ ಈ ಪುರೋಹಿತರು ಮದ್ವೆ ಮುಂಜಿ ನಾಮಕರಣಕ್ಕೆ ಹೇಳ್ದಷ್ಟು ಸಾಮಾನ್ ಹೇಳ್ತಿದ್ದೀರಾ. ಇದೆಲ್ಲ ಏನೋ ರಾಮ ಮದ್ವೆಗೆ ಬೇಕಾಗಿರೋ ಸಾಮಾನ? ನೋಡಿ ಸರೋಜಮ್ಮ, ದಂತ ದಾಳಿಂಬ ಅಂದ್ರೆ ನಮ್ ರಾಮು ಮದುವೆ ಆಗೋ ಹುಡುಗಿ ಹಲ್ಲು ದಾಳಿಂಬ್ರೆ ಬೀಜ ಇದ್ದಾಗಿರ್ಬೇಕಂತೆ. ಅದಕ್ಕೇನಂತೆ ಮದ್ವೆ ಮುಂಚೆ ಹುಡುಗಿಗೆ ಹಲ್ಲೆಲ್ಲ ಕಿಳಿಸ್ಬಿಟ್ಟು ಹಲ್ಲಿನ ಸೆಟ್ ಇಡಿಸ್ಬಿಡೋಣ. ಅಲ್ಲಿನ ಕತೆ ಮುಗೀತು. ಇನ್ನು ಚಂಪಕ ನಾಸಿಕ ಅಂದ್ರೆ ಸಂಪಿಗೆ ಮೊಗ್ಗಿನಾಗಿರೋ ಮೂಗಿರ್ಬೇಕು ಕನ್ಯಾಗೆ. ಅಲ್ಲ ಅಂದ್ರೆ ಸಂಪಿಗೆ ಹೂಗು ಮೂಗುಗೂ ಯಾವ ನೆಂಟಿಸ್ತಾನ? ಮೂಗು ಮೂಗಾಗಿದ್ರೆ ಸಾಕು. ಸೀನು ಸಿಮ್ಲಾ ಸುರಿದೆ ನೆಟ್ಟಿಗೆ ಉಸಿರಾಡ್ಕೊಂಡಿದ್ರಾಯ್ತು. ಸಂಪಿಗೆ ಮಗು ಬೆಳಗ್ಗೆ ರೆಕ್ಕೆ ಬಿಚ್ಕೊಳ್ಳುತ್ತೆ, ಸಂಜೆ ಕೆಂಪಗಾಗಿ ತಳ ಉದ್ರೋಗುತ್ತೆ. ಮೂಗುಗೂ ಅದೇ ಗತಿ ಆದ್ರೆ ದಿನಕ್ಕೊಂದ್ ಮೂಗು ಉದ್ಭವಿಸುತ್ತೆ ಮುಖದ ಮೇಲೆ. ಈಗ ನನ್ ಮೂಗಿಗೆ ಏನಾಗಿದ್ದೆ? ಅಯ್ಯೋ, ನಿಂತರ ಮುಗಿದ್ರೆ ಬೇಡದಿರೋ ವಿಷಯದಲ್ಲಿ ಮೂಗ್ ತುರ್ಸಕ್ ಶುರು ಮಾಡ್ತಾರೆ. ನೀವೇನ್ ಸಾಚ ಬಿಡಿ. ನಾ ಮೂಗ್ ತುರ್ಸಿದ್ರೆ ನೀವು ಮೈಯೆಲ್ಲ ತುರಿಸ್ತೀರಾ. ಮೂಗೊಂದ್ ಕಡೆ ಇರ್ಲಿ, ಮುಂದೆಂದು ತೊಂಡೆ ಹಣ್ಣನಾಗಿರೋ ತುಟಿ. ಏನಂತೀರಿ ಸರೋಜಮ್ಮ? ಹೂ ಅಲ್ವಾ ರಾಮು? ಎಲ್ಲಾ ಬಿಟ್ಟು ಆ ತೊಂಡೆ ಹಣ್ಣಾಕೋ ನಿನ್ ಕಣ್ಣಿಗೆ ಬೀಳ್ತು. ಇಂತ ದಡ್ರ ಮುಂದೆ ನಾನು ಈ ವಿಷಯ ಹೇಳಲೇಬಾರ್ದಿತ್ತು. ಹೆಣ್ಮಕ್ಳು ತುಟಿ ನೋಡಕ್ಕೆ ಪುಟ್ಟಿಗೆ ಚೆನ್ನಾಗಿರ್ಬೇಕು.
ಯಾವಾಗ್ಲೂ ಗಂಭೀರವಾಗಿ ಬಾಯಿ ಮುಚ್ಕೊಂಡಿರ್ಬೇಕು. ನನ್ನ ಹಾಗೆ ಬಾಯಿ ಬಡಿಕೆ ಆಗಿರ್ಬಾರ್ದು ಅಷ್ಟೇ. ಒನ್ಸ್ ಮೋರ್ ಸದ್ಯ ಈಗಲಾದ್ರೂ ನೀನ್ ಬಾಯ್ ಬಡ್ಕಿಂತ ಒಪ್ಕೊಂಡಿಲ್ಲ. ಮುಚ್ಚ್ರಿ ಬಾಯಿ ಸಾಕು. ನಾನೇನೋ ನಿಮ್ಮ ಹಾಗೆ ಸುಳ್ಳು ಪಳ್ಳು ಹೇಳೋಳಲ್ಲ. ನಾನ್ ಬಾಯಿ ಮುಚ್ಕೊಂಡಿದ್ದಿದ್ರೆ ನೀವು ನನ್ನ ಇಷ್ಟೊತ್ತಿಗೆ ಹುರಿದ್ ಮುಗ್ಬಿಡ್ತಾ ಇದ್ರಿ ಅಲ್ವಾ ರಾಮು? ಇದೆಲ್ಲ ನಿಜ ಏನೋ ನೀ ಹೇಳಿದ್ದು? ಇಲ್ಲ ನೀವು 3 ಜನ ಸೇರ್ಕೊಂಡು ನನ್ ಗೋಳಿ ಕೂತಿದ್ದೀರೋ? ಇದೆಲ್ಲ ತಮಾಷೆ ಇಲ್ಲ ಸರ್ ಜೊತೆ. ನಾನು ಹೇಳಿದ್ ನಿಜ. ಜೀವಮಾನದಲ್ಲಿ ಒಂದೇ ಸರ್ತಿ ಮದ್ವೆ ಆಗೋದು, ಅದಕ್ಕೆ ನನಗೆ ಒಪ್ಪಿಗೆ ಆಗೋ ಹುಡುಗಿ ಮದ್ವೆ ಆಗ್ಬೇಕು ಅಂತ ನನ್ನ ಇಷ್ಟ. ಜೀವಮಾನದಲ್ಲಿ ಎಲ್ರು ಒಂದೊಂದೇ ಸಲ ಮದ್ವೆ ಆಗೋದು. ಕೆಲವ್ರಿಗೆ 2-2, 3-3 ತಲೆಯಲ್ಲಿ ಸುಳಿ ಇರುತ್ತೆ ಅಂತವ್ರು 2 ಸತಿ ಮದ್ವೆ ಆಗ್ತಾರೆ. ಇಲ್ಲಿ ಕೇಳು, ಇದನ್ನೆಲ್ಲ ನಿಮ್ಮ ಅಮ್ಮನ ಹತ್ರ ಹೇಳ್ಬೇಡ. ಈ ಸೋರೆಕಾಯಿ, ಬೆಂಡೆಕಾಯಿ, ತೊಂಡೆಕಾಯಿ ಅನ್ನೋ ನಿನ್ನ ಐಲಾಟ ಎಲ್ಲ ಅವ್ರಿಗೆ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಟಾರು. ಸರಿ, ಮುಂದಿಂದು ಹೇಳಿ, ನಾನು ಸ್ವಲ್ಪ ತಿಳ್ಕೊಂಡಿರ್ತೀನಿ. ಮುಂದೊಂದು ಕದಪು ಕನ್ನಡಿ ಅಲ್ವಾ ರಾಮು? ಕದಪು ಅಂದ್ರೆ ಕೆನ್ನೆ ಅಂತ ನನ್ಗೂ ಗೊತ್ತು. ಅದು ಕನ್ನಡಿ ಯಾಕೋ ಆಗ್ಬೇಕು? ನೀನೇ ನಿನ್ ಹೆಂಡತಿ ಕೆನ್ನೆ ನೋಡ್ಕೊಂಡೆ ನಿನ್ ಗಡ್ಡ ಕೆರ್ಕೋಬೇಕಾ? ಇದು ಕೇಳಿ, ಹುಡುಗಿಗೆ ಚಂದ್ರನಾಗ ಮುಖ ಇರಬೇಕು, ಅಂದ್ರೆ ಚಂದ್ರಮುಖಿ ಆಗಿರ್ಬೇಕು. ಸುಮ್ನೆ ಚಂದ್ರಮುಖಿ ಅಂತಾರೆ. ಚಂದ್ರನ ಹಾಗೆ ಮುಖ ಇರೋಕ್ ಸಾಧ್ಯವೇ? ಹಾಗಿದ್ರೆ ಚೆನ್ನಾಗಿರುತ್ತೆ. ಫುಟ್ಬಾಲ್ ತಗೊಂಡು ಕುತ್ಕೆ ಮೇಲೆ ಇಟ್ಟಾಗಿರುತ್ತೆ ಅಷ್ಟೇ. ನೆಕ್ಸ್ಟ್ ಕೊರಳು ಶಂಕ. ರಾಮ, ನನ್ನೇ ಇವ್ರು ಗಟ್ವಾಣಿ ಅಂತಾರೆ. ಇನ್ ರಾಮು ಹೆಂಡತಿ ಗಂಟ್ಲು ಶಂಕ ಆಗ್ಬಿಟ್ರೆ ದೇವ್ರೇ ಗತಿ. ಪುಣ್ಯಾತ್ಮ ಮಾತೇ ಆಡಲ್ಲ. ಇನ್ ಅವ್ರ ಹೆಂಡತಿ ಶಂಕದಲ್ಲಿ ಮಾತಾಡಿದ್ರೆ ಇವನ್ ಜಾಗಟೆ ಬಾರ್ಸ್ಕೊಂಡ್ ಮಾತಾಡ್ಬೇಕಷ್ಟೇ. ಅದ್ರ ಮುಂದೆ ನೀನೇ ಹೇಳಪ್ಪ. ಆದ್ರೂ ಮುಂದಿನ ಗೊತ್ತೇ ಇದೆಯಲ್ಲ, ಕುಂಭಕುಚ, ಕುಂಭ ನಿತಂಬ. ನೀವು ಗಂಡಸರು ಬಲು ನಾಚೆ ಕೆಟ್ಟವ್ರು ಬಿಡಿ. ಇದನ್ನೆಲ್ಲ ಯಾವನ್ ಬರ್ದವನು? ಮದ್ವೆ ಆಗೋ ಹುಡುಗಿಗೆ ಹಣ್ಣೆ ಗಾತ್ರ ಕುಂಡೆ ಇದ್ರೆ ಏನ್ ಗತಿ? ಆಮೇಲೆ 4 ಮಕ್ಳಾದ್ರೆ ದೇವ್ರೇ ಗತಿ. ಮನೆಗ್ ಬೇರೆ ಬಾಗ್ಲೇ ಇಡ್ಸ್ಬೇಕಾಗತ್ತೆ. ಕುಂಡೆ ಸ್ವಲ್ಪ ದಪ್ಪವಾಗಿದ್ರೆ ನೋಡಕ್ ಅಸಹ್ಯ, ಇನ್ನು ಹಂಡ್ರೆ ಗಾತ್ರ ಇದ್ರೆ ಯಾರ್ ನೋಡ್ತಾರೆ? ಆದ್ರೂ ಮುಂದಿನ ಬಿಟ್ಟಿಯಲ್ಲೇ ಕುಂಭಕುಚ. ರಾಮರಾಮ, ನೀವಂತೂ ಬಲು ಹಾಳಾಗಿ ಹೋಗಿದ್ದೀರಿ. ಅಂದ್ರೆ ಒಂದ್ ಮಗುವಿನ ತಂದೆ ಆಗಿ ಸ್ವಲ್ಪ ಆದ್ರೂ ನಾಚಿಕೆ ಇಲ್ಲ, ಹೇಸಿಕೆ ಇಲ್ಲ. ನೋಡು ಸರೋಜಾ, ಮದ್ವೆ ಆದ್ಮೇಲೆ ನಾಚಿಕೆ ಪಾಚಿಕೆ ಎಲ್ಲ ಪಲಾಯನ. ಅದನ್ನೆಲ್ಲ ಇಟ್ಕೊಂಡಿದ್ರೆ ನಮ್ಮ ಮಗುನೇ ಆಗ್ತಾ ಇರ್ಲಿಲ್ಲ. ನಾನು ಹೋಗ್ತೀನಿ ಅಂದ್ರೆ ನನಗೆ ಕೆಲಸ ಇದೆ. ಇಷ್ಟೊತ್ತು ನಾಜುಕಾಗಿರೋ ವಿಚಾರನೇ ಈ ರೀತಿ ಹೇಳಿದ್ದೀರಾ. ಇನ್ ಮುಂದಿನ ವರ್ಣನೆ ನಾನ್ ಕೇಳಲಾರೆ. ಸಾಕ್ ಮಾಡಿ ನಿಮ್ ಕರಟು ಪುರಾಣ. ಇನ್ನೆರಡೇ ವಿಷಯ ಉಳಿದಿರೋದು: ಪಾದಕಮಲ, ಸಿಂಹಕಟಿ, ಒಕ್ಕಳು, ನೀರಿನ ಸುಳಿ, ಗಜಗಮನ ಅಥವಾ ಹಂಸಗಮನ. 2 ವಿಷಯ ಅಂತ 8 ವಿಷಯ ಹೇಳಿದ್ರಿ. ಸಿಂಹ ಕಟ್ಟಿ ಅಂತೀರಾ, ನಮ್ಗೆ ಯಾಕೆ ಸಿಂಹದ ಸೊಂಟ? ರಾಮು, ನೀನೇನಾದ್ರೂ ದುರ್ಗಿ ತರ ನೀನ್ ಹೆಂಡತಿ ಸೊಂಟದ ಮೇಲೆ ಕೂತು ಸವಾರಿ ಮಾಡ್ಬೇಕೇನೋ? ಹೆಣ್ಣು ಮಕ್ಕಳಿಗೆ ಸೊಂಟ ಸಣ್ಣದಾಗಿರ್ಬೇಕು ಅಂತ ಯಾಕೆ ಹೇಳ್ತಾರೆ ಗೊತ್ತೇ? ಸೊಂಟದ ಮೇಲೆ ಮಕ್ಕಳನ್ನ ಎತ್ಕೊಂಡ್ರೆ, ಬಿಂದಿಗೆ ಹೊತ್ಕೊಂಡ್ರೆ ಭದ್ರವಾಗಿ ಕೂತ್ಕೊಳ್ಳುತ್ತೆ ಅಂತ ಅಷ್ಟೇ. ಪೀಪಾಯಿ ತರ ಸೊಂಟ ಇದ್ರೆ ಮಕ್ಕಳನ್ನ ಎತ್ಕೊಳ್ಳೋದು ಹೇಗೆ, ಬಿಂದಿಗೆ ಹೊರೋದು ಹೇಗೆ? ಈ ಕವಿಗಳೆಲ್ಲ ಒಂಥರ ಅರ್ಧಂಬರ್ಧ ಹುಚ್ಚರು ಅಂತ ಕಾಣುತ್ತೆ ಅಲ್ವಾ ರಾಮು? ಕವಿಗಳು ಹೇಳ್ತಾರೆ ಅಂತ ನೀ ಕಪಿ ತರ ಆಡ್ತೀಯಲ್ಲೋ. ಇನ್ನೇನಪ್ಪ ರಾಮು, ಸರೋಜಮ್ಮನ್ ತೀರ್ಮಾನ ಕೇಳಿದ್ರಲ್ಲ, ನಿಮ್ ತೀರ್ಮಾನ ಏನು? ನನಗೋಸ್ಕರ ನೀವ್ಯಾರು ತೊಂದರೆ ತಗೋಬೇಡಿ. ನನ್ನ ಹೆಂಡತಿ ನಾನೇ ಹುಡ್ಕೋತೀನಿ. ಹೇಗಿದ್ಯಪ್ಪ ರಾಮು? ಅತ್ತೆ ಮಾವ ಯಾವಾಗ ಬಂದ್ರಿ? ಹಾ, ನೀನೇನು ಗಾಬರಿ ಆಗ್ಬೇಕಾಗಿಲ್ಲ. ಸೀತಾನ ನಿನಗೆ ಗಂಟು ಹಾಕ್ಬೇಕು ಅಂತ ಅವ್ರೇನು ಓಡ್ ಬಂದಿಲ್ಲ. ಬೆಂಗಳೂರಿನ ಶ್ರೀಮಂತ ಗಂಡೊಟ್ಟಿಗೆ ಸೀತಾ ಮದುವೆ ಆಗ್ಲೇ ಫಿಕ್ಸ್ ಆಗ್ಬಿಟ್ಟಿದೆ. ನಿಶ್ಚಿತಾರ್ಥನ ಮುಗಿಸ್ಕೊಂಡು ಮದುವೆ ಬಟ್ಟೆ ತಗೊಳ್ಳೋ ಅಂತ ಬೆಂಗಳೂರು ಬಂದಿದ್ದಾರೆ ಅಷ್ಟೇ. ಅಷ್ಟೇನಾ? ನಂಗೂ ಸಮಾಧಾನ ಆಯ್ತು. ಸೀತಾ ಬರ್ಲಿಲ್ವಾ? ಬಂದಿದ್ದಾಳೆ, ಒಳಗ್ ರೂಮಲ್ಲಿ ಇದ್ದಾಳೆ ನೋಡು. ಮಾರ್ಕೆಟ್ ಹೋಗಿ ಬರ್ತೀನಿ. ಇಷ್ಟು ಚೆನ್ನಾಗಿದ್ದಾಳ? ಹೇಗಿದ್ಯಾ ಸೀತಾ? ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಎರಡಕ್ಷರ ಕಾಟಾಚಾರ ಕೇಳ್ದಾಗಿತ್ತು. ಇನ್ನೂ ಬದಲಾಗಿ ಇಲ್ಲ. ಬದಲಾಗಿದ್ದಿದ್ರೆ ಒಳಗ್ ಬಂದ್ ಮಾತಾಡಿಸ್ತಿದ್ದ. ನನ್ನ ಹಣೆ ಬರಹ ಯಾರಿಗ್ ತಪ್ಸಕ್ ಸಾಧ್ಯ? ಸೀತಾ ಇಷ್ಟು ಚೆನ್ನಾಗಾಗ್ತಾಳೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಕಾಗೇನು ಗಿಳಿಯಾಗ್ಲಿಕ್ಕೆ ಸಾಧ್ಯ ಅಂತ ನನ್ಗೀಗ ಗೊತ್ತಾಯ್ತು. ಸೀತಾ ಇಷ್ಟು ಚೆನ್ನಾಗಾಗ್ತಾಳೆ ಅಂತ ಗೊತ್ತಿದ್ದಿದ್ರೆ ನನ್ ಮಾವಂಗೆ ಹಾಗೆ ಕಾಗದನೇ ಬರೀತಿರ್ಲಿಲ್ಲ. ಈಗ ಯಾವ ಮುಖ ಇಟ್ಕೊಂಡು ಕೇಳಲಿ? ಮದುವೆ ಬೇರೆ ನಿಶ್ಚಯ ಆಗ್ಬಿಟ್ಟಿದೆ.
ನಾನು ಕವಿಗಳ ವರ್ಣನೆ ಗುಂಗಿನಲ್ಲಿ ಎಂತ ಕೆಲಸ ಮಾಡ್ಬಿಟ್ಟೆ. ನಮ್ ಹಣೆ ಬರನೇ ಇಷ್ಟು. ಹೆಣ್ಣಿದ್ದಾಗ ಕಣ್ಣಿರಲ್ಲ, ಕಣ್ಣಿದ್ದಾಗ ಹೆಣ್ಣಿರಲ್ಲ. ಕೊನೆ ಪ್ರಯತ್ನವಾಗಿ ಸೀತಾನ ಒಂದ್ಸರಿ ಕೇಳಿ ನೋಡಿದ್ರೆ ಅವಳ ಮನಸ್ಸಿನಲ್ಲಿ ಈಗ ಏನಿದೆ ಅಂತ ಗೊತ್ತಾಗುತ್ತೆ. ನಾನು ಅವನು ಗಮನಿಸಿದೆ ರೀ. ಅವನು ಸೀತನ್ನ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದ. ಅವಳು ಶ್ರೀಮಂತನ ಮದುವೆ ಆಗ್ತಾಳೆ ಅಂತ ಅವನು ಹೊಟ್ಟೆಲಿ ಉರಿ ಎತ್ತಿರ್ಬೇಕು. ಆಮೇಲೆ ಏನೇನೋ ಲೆಕ್ಕಾಚಾರ ಹಾಕ್ತಾ ತನ್ನ ರೂಮಿಗೆ ಹೊರಟೋದ. ಬಹುಶಃ ಈ ಮದ್ವೆನ ಹೇಗ್ ತಪ್ಪಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಅಂತ ಕಾಣಿಸುತ್ತೆ. ನೋಡಿ ಬೇಕಾದ್ರೆ ಸೀತನ್ನ ತಾನೇ ಮದ್ವೆ ಆಗ್ತೀನಿ ಅಂತ ಅವನಾಗಿ ಬಂದು ಸೀತಾ ಹತ್ರನೂ ನಿಮ್ ಹತ್ರನೂ ಹೇಳ್ತಾನೆ. ಅವನ ಮಾತು ಕೇಳಿ ನೀವು ಮದ್ವೆ ಕ್ಯಾನ್ಸಲ್ ಮಾಡ್ತೀರಾ, ಆಮೇಲೆ ಮತ್ತೆ ಪುನಃ ತಾನು ಮದ್ವೆ ಆಗಲ್ಲ ಅಂತ ಕೂತ್ಕೊಂಡ್ರೆ ಸೀತಂಗೆ ಶ್ರೀಮಂತ ಗಂಡು ತಪ್ಪು ಹೋಗುತ್ತೆ ಅನ್ನೋ ಪ್ಲಾನ್ ಇರ್ಬೇಕು. ಅವನೆಲ್ಲಾದ್ರೂ ಬಂದ್ ಹಾಕಿ ಕೇಳಿದಾಗ ನೀವೇನಾದ್ರೂ ಹೂ ಅಂದ್ರೆ ಜಾಗ್ರತೆ ನೋಡ್ಕೊಂಡು. ನಾನೇ ಹೇಳಿ ನಂಗೆ ತಲೆ ಕಟ್ಟಿದ್ಯಾ? ನಾನು ಆವಾಗ್ಲೇ ಸೀತಾಗೂ ಎಚ್ಚರಿಕೆ ಕೊಟ್ಟಿದ್ದೀನಿ. ಇದೇನಾ ಆ ಮನೆ? ಹೌದೌದು, ಇದೇ ಮನೆ. 2 ಟಿಕೆಟ್ ಕಳ್ಸ್ಕೊಡಿ. ಹೌದಾ? ಸೀತಾ ತಂದೆ ತಾಯಿ ಬರ್ತೀರಾ ಸರ್? ನೋಡಿ, ನಿಮ್ ಯಾವ ವಿಷಯ ಗೊತ್ತಾಗಬಾರ್ದು. ಎಲ್ಲ ಜಾಗೃತಿಯಾಗಿರಿ, ಹೋಗಿ ಬೇಗ ಬೇಗ. ಎಂಥ ದೊಡ್ಡ ಬಂಗ್ಲೆ. ನಿಜವಾಗ್ಲೂ ನೀನ್ ಅದೃಷ್ಟವಂತೆ ಕಣಮ್ಮ. ನಿನ್ ಮಾತೇನಾದ್ರೂ ಕೇಳ್ಕೊಂಡ್ ಕಾಯ್ತಾ ಕೂತಿದ್ರೆ ಕಡೆಗೆ ನಿನ್ ತೆಂಗಿನ ಚಿಪ್ಪೆ ಗತಿ ಆಗ್ತಾ ಇತ್ತು. ಚಂದ್ರಶೇಖರ್ ಇದ್ದಾರಾ? ಹಾ, ಇದಾರೆ. ಬನ್ನಿ ಕೂತ್ಕೊಳ್ಳಿ. ದೇವ್ರ ಪೂಜೆಲಿ ಇದ್ರು, ಇನ್ನೇನ್ ಮುಗಿತಾ ಬಂತು. ಬನ್ನಿ 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 ಬನ್ನಿ, ಒಳಗ್ ಬನ್ನಿ. ಹಾ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಓ, ಬಹಳ ಸಂತೋಷ, ಬಹಳ ಸಂತೋಷ. ಬನ್ನಿ ಬನ್ನಿ, ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಅಲ್ಲ ಮಾವಯ್ಯ, ತಾವ್ ಬರ್ತೀವಿ ಅನ್ನೋ ವಿಚಾರನ ಪತ್ರದಲ್ಲಿ ಬರ್ದಿದ್ರೆ ನಾನು ಕಾರ್ ಕಳಿಸ್ತಿದ್ನಲ್ಲ. ಪರವಾಗಿಲ್ಲ ಪರವಾಗಿಲ್ಲ. ಇಲ್ಲೇ ಚಾಮರಾಜಪೇಟೆಯಲ್ಲಿ ನಮ್ ಸಂಬಂಧಿಕರ ಮನೆ ಇದೆ, ಅಲ್ಲಿಗೆ ಬಂದಿದ್ದು. ಅಂದಾಗೆ ಇವನು ನನ್ನ ಅಕ್ಕನ ಮಗ, ಇಲ್ಲೇ ಇರೋದು. ಹಾ, ನಮಸ್ಕಾರ. ನಮಸ್ಕಾರ. ಸೀತಾ ಅದೃಷ್ಟವಂತೆ, ಶ್ರೀಮಂತ ವರನೇ ಸಿಕ್ಕಿದ್ದಾನೆ. ಶ್ರೀನಿವಾಸ, ಸರೋಜ, 15ನೇ ತಾರೀಕೆ ಮದುವೆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ. ಅದಕ್ಕೆ ನೀವೆಲ್ಲ 14ನೇ ತಾರೀಕೆ ಬಂದ್ಬಿಡಿ. ನಾನೆಲ್ಲಿರ್ತೀನಿ? ಇವತ್ ರಾತ್ರಿನೇ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಬರೋಕ್ 15 ದಿವಸ ಆಗತ್ತೆ. ಸರೋಜ ಬರ್ತಾಳೆ ಮದುವೆಗೆ. ರಾಮು, ನೀನು ಒಂದ್ ದಿವಸ ಮುಂಚೆ ಬಂದ್ಬಿಡಪ್ಪ. ಹಾ, ಹೌದಪ್ಪ ರಾಮು, ಮರಿಬೇಡ. ಏನ್ ಸರ್, ಇವತ್ತು ಆಫ್ ಡೇ ಅನ್ನೋದು ಮರ್ತಾ ಬಿಟ್ಟಿದ್ದೀರಾ? ಹೌದು, ಥ್ಯಾಂಕ್ಸ್. ಅವ್ರ ಹುಡುಗಿನ ಅವ್ರು ಏನಾದ್ರು ಮಾಡ್ಕೋತಾರೆ, ನಿಂಗೇನೋ ತೊಂದ್ರೆ? ಅವಳೇನೋ ಆಗ್ಬೇಕು ನಿಂಗೆ? ಬೆಂಗಳೂರಲ್ಲಿ ಯಾವ್ದಾರು ಒಂದು ಹುಡುಗಿನ ಮದುವೆ ಮಾಡ್ಕೊಂಡು ಅಲ್ಲೇ ಇದ್ಬಿಡು, ಇಲ್ಲಿ ಕರ್ಕೊಂಡ್ ಬರ್ಬೇಡ. ಬೆಂಗಳೂರಲ್ಲಿ ನನ್ನ ಮರ್ಯಾದೆ ಕಳೆದಿದ್ ಸಾಕು. ನಿನ್ನ ಮಾತು ಕೇಳಿದ್ರೆ ಈ ಊರಲ್ಲಿರೋ ಮರ್ಯಾದೆನೂ ಹೋಗುತ್ತೆ. ನೀನ್ ಅಲ್ಲೇ ಎಲ್ಲಾದ್ರೂ ಹಾಳು ಬಿದ್ದು ಸಾಯಿ, ಹೋಗು. ಯಾರಿಗೆ ಹೇಳಿದ್ರು ನನ್ನ ಮಾತು ನಂಬ್ತಾ ಇಲ್ಲ ಸರ್. ನಾಳೆನೇ ಮದ್ವೆ, ಮುದ್ದೇನಹಳ್ಳಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸರ್. ಒಂದ್ ಹುಡುಗಿ ಜೀವನದ ಪ್ರಶ್ನೆ ಸರ್. ಅವಳಲ್ಲಿ ಸಿಗಾಕೊಂಡ್ಬಿಟ್ರೆ ಖಂಡಿತ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ ಸರ್. ಸರ್, ಆ ಕೇಡಿ ಮನೆ ಇಲ್ಲೇ ವಿಜಯನಗರದಲ್ಲಿದೆ, ಹೋಗಿ ಅರೆಸ್ಟ್ ಮಾಡಿ ಸರ್. ಹೊರಗಡೆ ರೈಟ್ ಹತ್ರ ಕಂಪ್ಲೇಂಟ್ ಬರ್ಕೊಟ್ಟು ಹೋಗ್ರಿ, ನಾನು ವಿಚಾರಿಸ್ತೀನಿ. ಸರ್, ಇದನ್ನ ನೆಗ್ಲೆಕ್ಟ್ ಮಾಡ್ಬಿಡಿ ಸರ್. ಒಂದ್ ಹುಡುಗಿ ಜೀವನ ಪ್ರಶ್ನೆ ಸರ್. ನಾಳೆನೇ ಮದುವೆ ನಡೆದ್ ಬಿಡುತ್ತೆ, ಇವತ್ತೇ ಹೋಗಿ ಅರೆಸ್ಟ್ ಮಾಡಿ ಸರ್. ನಾನು ಅವ್ನ ಮನೆ ತೋರಿಸ್ತೀನಿ ಸರ್. ನೀವು ಮೊದ್ಲು ಡೀಟೇಲ್ ಕಂಪ್ಲೇಂಟ್ ಕೊಡ್ರಿ, ಏನ್ ಮಾಡ್ಬೇಕು ನಮಗ್ ಗೊತ್ತು. ಅಲ್ಲ ಸರ್, ಸರ್ ಹೋಗ್ರಿ. ಕಂಪ್ಲೇಂಟ್ ತಗೊಳ್ಳ ರೀ, ಹೇಳ್ರಿ. ಮದುವೆ ದಿವಸ ಏನಾಗಿದೆ ನಿನ್ಗೆ? ನಗ್ತಾ ಇರು. ಹುಡುಗಿ ಕರ್ಕೊಂಬನ್ನಿ. ಬನ್ನಿ ಬನ್ನಿ ಬನ್ನಿ, ಬೇಗ ಕರ್ಕೊಂಬನ್ನಿ.
ಅವನೊಬ್ಬ ಮೋಸಗಾರ. ಹುಡುಗಿಯ ನನ್ನ ಮೋಸದಿಂದ ಮದುವೆ ಆಗಿ ಕೊನೆ ಸೂಳೆರನ್ನ ಮಾಡಿ ಬಾಂಬೆ ಸೂಳೆಗಾರಿ ಮಾರ್ಬಿಡ್ತಾನೆ. ಅವ್ರು ಯಾರು ನನ್ ಮಾತು ನಂಬ್ತಾ ಇಲ್ಲ. ಸೀತೆ ಜೀವನ ಹಾಳಾಗ್ಬಿಡುತ್ತೆ. ನೀವಾದ್ರೆ ಹೇಳಿ. ಏನಮ್ಮ ಧನಲಕ್ಷ್ಮಿ, ಏನಿದು ನಿಮ್ ರಾಮ ಹೇಳ್ತಿರೋದು ನಿಜಾನಾ? ಈಗ ಸ್ವಲ್ಪ ದಿವಸದಿಂದ ಅವನಿಗೆ ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ. ಸುಳ್ಳು ಹೇಳ್ಬೇಡಿ ಅತ್ತೆ. ಸೀತಾ ನನ್ ಕೊಡಿ ಅಂತ ನಾನೇನ್ ಕೇಳ್ತಾ ಇಲ್ಲ. ಅವಳ ಜೀವನ ಹಾಳಾಗ್ಬಿಡುತ್ತೆ. ದಯವಿಟ್ಟು ನನ್ ಮಾತು ನಂಬಿಯತ್ತೆ. ಸರೋಜ ಜೊತೆ ನೀವಾದ್ರೆ ಮದುವೆ ನಿಲ್ಸಿ ಮಾವ. ನೀವಾದ್ರೆ ನನ್ ಮಾತು ನಂಬಿ ಮಾವ. ಸೀತೆ ಜೀವನ ಹಾಳು ಮಾಡ್ಬೇಡಿ ಮಾವ. ಅಳೇನ್ರಿ, ನಿಮ್ಮ ಜನಗಳಿಗೆ ಹೇಳಿ ಅವನ್ನೆಲ್ಲಾದ್ರೂ ದೂರ ಕರ್ಕೊಂಡು ಹೋಗಿ 4 ಬಿಗಿದು ಬೀಸಾಡ ಬರ್ಲಿಕ್ಕೆ ಹೇಳಿ. ರಂಗ ಸೀತಾ, ನೀನ್ ಈ ಮದುವೆ ಒಪ್ಕೋಬೇಡ. ನಿನ್ ಜೀವನ ನೀನ ಹಾಳು ಮಾಡ್ಕೋಬೇಡ. ಸೀತಾ ಓಡೋಳು, ಓಡೋಳು, ಓಡೋಳು. ಸೀತಾ ಓಡೋಳು, ಸೀತಾ ಓಡೋಳು, ಸೀತಾ ಓಡೋಳು, ಸೀತಾ ಓಡೋಳು. ಪುರೋಹಿತ್ರೆ, ನೀವು ಮುಂದುವರಿಸಿ. ಪುರೋಹಿತ್ರೆ, ನಡೀಲಿ. ಯಾಕೆ ಮದುವೆ ಮಾಡ್ಕೊಳ್ಳಲ್ಲ? ನಾನೇ ನೋಡ್ತೀನಿ. ಪುರೋಹಿತ್ರೆ, ನೀವು ಮುಂದುವರಿಸಿ. ಏನಿದೆಲ್ಲ ಏನಾಯ್ತು ಇನ್ಸ್ಪೆಕ್ಟರ್? ರಾಮು ಅವ್ನು ನೋಡಿದ ಇವನ್ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ ನಾವು ಸುಳ್ಳು ಅಂತ ನೆಗ್ಲೆಕ್ಟ್ ಮಾಡಿದ್ವಿ. ನಿನ್ನೆ ಬಾಂಬೆ ಪೊಲೀಸ್ನವರಿಗೆ ಒಬ್ಬ ಹುಡುಗಿ ಸಿಕ್ಕಿದಂತೆ. ಅವಳೇನೋ ಇವನ 52ನೇ ಹೆಂಡತಿ ಅಂತೆ. ಅವಳು ಈ KD ಅಡ್ರೆಸ್ ಕೊಟ್ಟು ಇವನು ಹುಡುಗಿನ ಮೋಸ ಮಾಡಿ ಮದುವೆ ಮಾಡ್ಕೊಂಡು ಸೋಳೆಗೇರಿಗೆ ಮಾಡ್ತಾನೆ ಅಂತ ಹೇಳಿದಂತೆ. ಅವ್ರು ಕೂಡಲೇ ನಮ್ಮ ಸ್ಟೇಷನ್ ಟಂಕಲ್ ಮಾಡಿ ಹೇಳಿದ್ರು. ನನಗೆ ಇಲ್ಲಿ ಮದುವೆ ನಡೆಯೋ ವಿಷಯ ನಿಮ್ ಹುಡುಗನ ಕಂಪ್ಲೇಂಟ್ ಅಂತ ಗೊತ್ತಾಗಿ ಇನ್ನೊಂದು ಹುಡುಗಿ ಬಹಳ ಹಾಳಾಗದಿರಲಿ ಅಂತ ಕೂಡಲೇ ಬಂದೆ. ಇವನ್ ನಂಬರ್ 1 ಫ್ರಾಡ್. ಹೌದು, ಆ ಹುಡುಗ ರಾಮು ಇಲ್ಲಿ? ಅವನ ಈ ರೌಡಿಗಳು ಎಲ್ಲೋ ಎಳ್ಕೊಂಡು ಹೋಗಿ ಹೊಡೆದಿದ್ದಾರೆ ಇನ್ಸ್ಪೆಕ್ಟರ್. ಎಲ್ಲವನು ಏನೋ ಮಾಡಿದ್ರಿ? ಆ ಕೆರೆ ಹತ್ರ ಹೊಡೆದು ಬಿಸಾಕಿದ್ವಿ. ಹುಡುಗ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಇವನ್ ಕೈ ಪಿಸ್ತೂಲ್ ಹ್ಯಾಕ್ ಸಿಕ್ತು? ಅಯ್ಯೋ ದೇವ್ರೆ, ನಾನೆಂತ ಕೆಲಸ ಮಾಡ್ಬಿಟ್ಟೆ. ನಾನು ಅವನ್ ಮಾತು ನಂಬಲಿಲ್ಲ.
ಏನಿದಿಲ್ಲ, ಯಾಕೆಲ್ಲ ಅಳ್ತಾ ಇದ್ದೀರಾ? ನೀವ್ ಹುಡ್ಕೊಂಡ್ ಬರ್ತಿದ್ದಾಗ ಗುಂಡಿನ ಶಬ್ದ ಕೇಳಿ ನೀನ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿಯೇನೋ ಅನ್ಕೊಂಡ್ವಿ. ಓ, ನಾನ್ ತಲೆ ತಿರುಗಿ ಕೆಳಬಿದ್ದಾಗ ಕೈ ನೆಲಕ್ಕೆ ಹೊಡೆದು ಗುಂಡಾರಿರ್ಬೇಕು. ನೀವೆಲ್ಲಿ ಹೇಗ್ ಬಂದ್ರಿ ಇನ್ಸ್ಪೆಕ್ಟರ್? ಹೇ, ಅದೊಂದ್ ದೊಡ್ಡ ಕತೆ, ನಡೀರಿ ಹೇಳ್ತೀನಿ. ಸೀತಾ, ನಾನು ತುಂಬಾ ಗೋಳಾಡ್ಸ್ಬಿಟ್ಟೆ, ನನ್ ಕ್ಷಮಿಸ್ಬಿಡು. ಇದೇನೋ ರಾಮು, ನಿಮ್ ಅತ್ತೆ ಮಗಳನ್ನ ಮದುವೆ ಮಾಡ್ಕೊಳಕ್ ಇಷ್ಟಿಲ್ಲ ರಾಮಾಯಣ ಮಾಡ್ಬೇಕಾಗಿತ್ತಾ? ನಿಮ್ಮ ಅಮ್ಮಂಗೂ ಹೇಳ್ ಕಳಿಸ್ತೀವಿ, ಬೇಗ ಎದ್ ಬಂದ್ ತಾಳಿ ಕಟ್ಟು, ಕುಂಬಳಕಾಯಿ ಹುಳಿ ಮಾಡ್ತಿದೆ. ರಾಮು, ಈಗ ನಿನ್ ಮದ್ವೆ ಆಯ್ತಲ್ಲ, ಇದೇ ನನ್ನ ಹುಡುಗರೆ, ತಗೋ ಸುತ್ಕೆ ಹುಳಿ. ಸೀತನ್ನ ಹ್ಯಾಗ್ ಬೇಕಾದ್ರೂ ಕೆತ್ಕೋ, ತಗೋ.